ವೀಕ್ಷಕರ ನಮಸ್ಕಾರ. ನಾವಿವತ್ತು ಗಮನಿಸಲಿಕ್ಕೆ ಇರುವಂಥದ್ದು ಹಳೆ ಪಾತ್ರೆ, ಹಳೆ ಕಬ್ಬಣ ತರಹೋಯಿ. ಹಳೆ ವಸ್ತುಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿದ್ರು, ಯಾವ ರೀತಿಯಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ, ಏನೆಲ್ಲಿದೆ ಎಲ್ಲವನ್ನು ಗಮನಿಸ್ತಾ ಹೋಗುವ. ಜೋಡು ಕುಟುಂಬದಲ್ಲಿದ್ದೆವು. ಆಗ ಕೃಷಿ ಕುಟುಂಬದಲ್ಲಿದ್ದಾಗ ಬೇರೆ ಕೇಳಿದ್ರೆ ನಾನು ಕೊಡ್ಲಿಲ್ಲ, ಅದು ಇಲ್ಲಿ ಅಂತ ಇಟ್ಕೊಂಡೆ. ಅದೇ ತರ ನಾನು ಬೇರೆ ಹೋಗುವಾಗ ಅವರ ಮನೆಯಲ್ಲಿ ಕೂಡ ಇಂಥದ್ದು ಆ ಕಡೆ ಬಿಸಾಡಿದ ಸಾಮಾನು ಅದು ನನಗೆ ಕೊಡಿ ಅಂದೆ ನಾನು. ಹಾಗೆ ನನಗೊಂದು ನಾನು ಇಟ್ಕೊಳ್ಳುವಂತ ಇತ್ತು. ಗುಮ್ಟ ಒಣಬೇರೆ ಕೊಂಕಣಿ ಗುಮ್ಟ ತುಳುಟುಂಡು ಗುಮ್ಟ ಒಣಬೇರೆ ಒಂದು ವಾದ್ಯ, ದುಂಬದ ವಾದ್ಯ. ನಾನು ಹುಟ್ಟೋ ಮುಂಚಿದ್ದು ಕೂಡ ನಮ್ಮಲ್ಲಿ ಇರ್ಬೋದು ಅದರಲ್ಲಿ. ಯಾಕಂದ್ರೆ ನಾನು 42 ವಿಷಯಲ್ಲಿ ಹುಟ್ಟಿದ್ದೀರಿ. ಆಗ್ಲೂ ಕೂಡ ಈ ಸಾಮಾನು ಮನೆ ಉಂಟು. ಒಂದು ಹೇಳುದಾದ್ರೆ ಒಂದು 100 ವರ್ಷದ್ದು ಬೇಕಾದ್ರೂ ಇರ್ಬೋದು. ಇದು ಅಂತ ಹೇಳಿ ಕೊಡಪಡ ಇದೆಲ್ಲ ಇರ್ಬೋದು. ಸೇಮೆದಡ್ಡಿಯ ಮಲ್ಪುಡು ಅಂದಾಗ ಸೇಮೆದಡ್ಡಿಗೆ ಬೋಡಾಪಿನಂಚಿನ ಮರದ ಒಂದು ವಿಶೇಷವಾಯಿನಂಚಿನ ವಸ್ತು. ಪ್ರವಾಸಿಗರಿಗೆ ಅವಕಾಶ ಇದೆಯಾ ಬರ್ಲಿಕ್ಕೆ? ವ್ಯವಸ್ಥೆ ಮಾಡಿದ್ದೀರಾ? ಬರ್ಬೋದು, ವ್ಯವಸ್ಥೆ ಮಾಡುವಂತಲ್ಲ. ಈಗ ನೀವು ಕಂಡಿದ್ದು ಮತ್ತೆ ಯಾರು ಬರ್ತಾರೆ, ಇನ್ನೊಂದು ಯಾರಾಚರಣೆ ಮೊನ್ನೆ ಯಾರು ಬಂದು ಅವರು ಹಾಕಿದ್ದಾರೆ, ಬರ್ಬೋದು ಅಂತ ಇದ್ದಾರೆ. ವೀಕ್ಷಕರ ನಮಸ್ಕಾರ. ನಾವಿವತ್ತು ಗಮನಿಸ್ಲಿಕ್ಕೆ ಇರುವಂಥದ್ದು ಹಳೆ ಪಾತ್ರೆ, ಹಳೆ ಕಬ್ಬಣ ತರಹೋಯಿ. ಅರೆ ಏನು ಹೇಳ್ತಿದ್ದೇನೆ ಅಂತ ಗಮನಿಸ್ತಿದ್ದೀರಾ? ಹಳೆಯ ವಸ್ತುಗಳನ್ನು ನಾವು ಗಮನಿಸ್ಲಿಕ್ಕಿರುವಂಥದ್ದು. ಇಲ್ಲಿ ಹಳೆಯ ವಸ್ತುಗಳು ಅಂತ ಹೇಳಿದರೆ ಲ್ಯಾಂಪ್ಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರುವಂತಹ ರೇಡಿಯೋಗಳಿರ್ಬೋದು, ಮರದ ವಸ್ತುಗಳಿರ್ಬೋದು, ಮನೆಯ ಸಾಂಬಾರಿಗೆ ಬೇಕಾಗುವಂಥ ಅಥವಾ ಮನೆಯ ಅಡಿಗೆ ವಸ್ತುಗಳಿಗೆ ಬೇಕಾಗುವಂಥ ಹಳೆಯ ವಸ್ತುಗಳಿರ್ಬೋದು. ಕೂತ್ಕೊಳ್ಬೇಕು ಅಂತ ಹೇಳಿದಾಗ ಈಸಿ ಚೇರ್ಗಳನ್ನು, ಈಗ ಬೇರೆ ಬೇರೆ ರೀತಿಯ ಈಸಿ ಚೇರ್ಗಳಿರ್ಬೋದು, ಆದರೆ ಹಿಂದೆ ಅದ್ಭುತವಾಗಿರುವಂತಹ ಈಸಿ ಚೇರ್. ಯಾಕಂದರೆ ಅದನ್ನು ನೋಡಬೇಕು ಅಂತ ಹೇಳಿದರೆ ಈಗ ಬಹಳ ಅಪರೂಪ, ಎಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ. ಅಷ್ಟು ಹಳೆಯ ಮನೆಗಳಾದರೆ ಮಾತ್ರ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ. ಅಂಥ ವಸ್ತುಗಳು ಇವತ್ತಿನ ಈ ಒಂದು ವಿಶೇಷವಾಗಿರುವಂಥ ಎಪಿಸೋಡಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ಮಾಡಿದಂತಹ ವ್ಯಕ್ತಿಯ ಬಗ್ಗೆಯೂ ಅದರೊಟ್ಟಿಗೆ ಇವರು ವಿಶೇಷವಾಗಿ ಕೃಷಿಕರು, ಕೃಷಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪಳಗುವ ಮೂಲಕವಾಗಿ ಕೃಷಿಯ ಲೋಕದಲ್ಲಿ ವಿಶೇಷವಾಗಿರುವಂಥ ಜ್ಞಾನವನ್ನು ಹೊಂದಿರುವವರು. ಕೃಷಿಕರು ಮಾತ್ರ ಅಲ್ಲ, ತಾನು ಬೆಳೆದಂತಹ ವಸ್ತುಗಳನ್ನು ತಾನೇ ಮಾರಾಟ ಮಾಡೋದರಲ್ಲಿ ಬಹಳ ನಿಪುಣರಾಗಿರುವಂತಹ ವ್ಯಕ್ತಿ. ಯಾಕಂತ ಹೇಳಿದರೆ ಮಂಗಳೂರಿನ ಬಿಕರ್ನಕಟ್ಟೆಯ ಶನಿವಾರದ ವಿಶೇಷವಾಗಿರುವಂತಹ ಸಂತೆಯಲ್ಲಿ ಇವರದೇ ಆಗಿರುವಂತಹ ಅಂಗಡಿಗಳನ್ನು ಹಾಕುವ ಮೂಲಕವಾಗಿ ಮಾರಾಟ ಮಾಡ್ತಾ ಹೋಗ್ತದೆ. ಅದಕ್ಕೆಂತಲೇ ಕಾಯಂ ಆಗಿರುವಂಥ ಗಿರಾಕಿ ಇರ್ತದೆ. ಯಾಕಂದರೆ ತಾಜಾ ವಸ್ತು ಸಿಗ್ತದೆ, ಮನೆಯಲ್ಲೇ ಬೆಳೆದ ವಸ್ತು ಸಿಗ್ತದೆ, ಕೆಮಿಕಲ್ ಫ್ರೀ ಆಗಿರುವಂತಹ ಒಂದು ತರಕಾರಿಗಳು ಸಿಗ್ತದೆ ಅಂತ ಹೇಳುವಂತಹ ಒಂದು ವಿಶೇಷವಾಗಿರುವ ಒಲವಿನಿಂದ ಆ ಪ್ರದೇಶಕ್ಕೆ ಹೋಗ್ತಾರೆ. ಹಾಗಾಗಿ ಇವತ್ತು ನೋಡುವಂತಹ ಕೃಷಿಕರಲ್ಲಿ ವಿಶೇಷವಾಗಿ ಇವರು ದಂಪತಿಗಳಾಗಿ ಇಬ್ಬರೂ ಕೂಡ ವಿಶೇಷವಾಗಿರುವಂತಹ ಕಾರ್ಯಪ್ರವೃತ್ತರಾಗಿರುವಂತಹ ವ್ಯಕ್ತಿ. ಹಾಗಾಗಿ ಇವತ್ತು ನಾವು ಹಳೆಯದಾಗಿರುವಂಥ, ಹಿಂದೆ ಗಮನಿಸ್ತಾ ಹೋಗ್ಬೋದು, ಎಲ್ಲವೂ ಕೂಡ ಹಳೆಯದಾಗಿರುವಂತಹ ವಸ್ತುಗಳನ್ನು ಗಮನಿಸ್ತಾ ಹೋಗ್ತೇವೆ. ಹಳೆಯ ವಸ್ತುಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿದ್ರು, ಯಾವ ರೀತಿಯಾಗಿ ಸಂಗ್ರಹ ಮಾಡ್ತಾ ಇದ್ದಾರೆ, ಏನೆಲ್ಲಿದೆ ಎಲ್ಲವನ್ನು ಗಮನಿಸ್ತಾ ಹೋಗುವ. ಬಹಳ ಖುಷಿ ಆಗುವಂಥದ್ದು ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ವಾಲ್ಟರ್ ಸೆಲ್ಡಾನ್ ಅವರು, ನಮಸ್ಕಾರ. ಬಹಳ ಹೆಮ್ಮೆ ಆಗುವಂಥ, ಯಾಕಂದರೆ ಅಪ್ರತಿಮ ಕೃಷಿಕರು, ಒಂದು ಒಳ್ಳೆ ರೀತಿಯಾಗಿ ಕೃಷಿಕರಿಗೆ ಮಾರ್ಗದರ್ಶನ ಕೊಡುವವರು ಅಂತ ಹೇಳುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದು. ಅದರೊಟ್ಟಿಗೆ ಇಂಥ ಕಲೆಯನ್ನು ಯಾವಾಗ ರೂಢಿಸಿಕೊಂಡ್ರಪ್ಪ ಅಂತೇಳಿ ಖಂಡಿತವಾಗಿ ಹೇಳಲೇಬೇಕು. ಹೇಗೆ ಇದಕ್ಕೊಂದು ವಿಶೇಷವಾಗಿರುವಂಥ ಆಸಕ್ತಿ ಬಂತು ನಿಮಗೆ? ಯಾಕೆಂದರೆ ನಮ್ಮ ಮನೆ ದೊಡ್ಡ ಕುಟುಂಬ, ಹಳೆಯ ಕುಟುಂಬ, ಜೋಡು ಕುಟುಂಬದಲ್ಲಿದ್ದೆವು. ಆಗ ಕೃಷಿ ಕುಟುಂಬದಲ್ಲಿದ್ದಾಗ ಕೃಷಿಗೆ ವಸ್ತುಗಳು ಬೇಕು. ಅದನ್ನು ಆ ಮನೆಯಲ್ಲಿತ್ತು. ಅದನ್ನು ಕೆಲವರು ಆಚೆ ಬಿಸಾಡ್ತಾರೆ. ನಾನು ಹುಡುಕುವಾಗ ನಮ್ಮ ಮನೆಯಲ್ಲಿತ್ತು. ಹಾಗೆ ಅದು ನನಗೆ ಬೇರೆ ಕೇಳಿದ್ರೆ ನಾನು ಕೊಡಲಿಲ್ಲ, ಅದು ಇಲ್ಲಿ ಅಂತ ಇಟ್ಕೊಂಡೆ. ಅದೇ ತರ ನಾನು ಬೇರೆ ಹೋಗುವಾಗ ಅವರ ಮನೆಯಲ್ಲಿ ಕೂಡ ಇಂಥದ್ದು ಆ ಕಡೆ ಬಿಸಾಡಿದ ಸಾಮಾನು ಅದು ನನಗೆ ಕೊಡಿ ಅಂದೆ ನಾನು. ಹಾಗೆ ನಾನು ಇಟ್ಕೊಳ್ಳುವಂತ ಇತ್ತು. ಈಗ ಅವರು ಕೊಡುವಾಗ, ಅವ್ರು ಕೇಳುವಾಗ ಸೆಲ್ರಿ ಇದೆಲ್ಲ ನಿಮಗೆ ಎಂತಕ್ಕೆ ಕೇಳಲಿಲ್ಲ? ಅಲ್ಲ, ಅದು ಅವ್ರು ಕೇಳ್ತಾರೆ, ಇದು ಯಾಕೆ ನಿನಗೆ? ನೀವೇನು ಆಲೋಚನೆ ಮಾಡಿದ್ರಿ? ಆಲೋಚನೆ ಅಂದ್ರೆ ಯಾಕೆ ನನ್ನದು ಹವ್ಯಾಸ ಆ ಥರ
ವಿಸ್ತಾರ ಶುರು ಆಯ್ತು. ಇದು ಸಾಧಾರಣ ಇವತ್ತಿನಿಂದಲ್ಲ, ಸಾಧಾರಣ ಒಂದು ನನಗೆ 63 ವರ್ಷ ಆಯ್ತು. ಇದು ಸಾಧಾರಣ ನನಗೆ ನನ್ನ ಚಿಕ್ಕಂದಿನಿಂದ ಸಾಧಾರಣ 50 ವರ್ಷದ ಪ್ರಾಯದಲ್ಲಿ ಆಗ್ಲೇ ನಾನು ಈ ಕ್ರೇಜ್ ನಿಮಗೆ ಹುಟ್ಟಿತ್ತು ಒಂದೇ. ಇರ್ಲಿ ಅಂತ ನನಗೆ. ಯಾಕಂದ್ರೆ ಈಗ ಯಾವೆಲ್ಲ ರೀತಿಯಾಗಿರುವಂತಹ ವಸ್ತುಗಳಿದೆ ಅಂತ ಖಂಡಿತವಾಗಿ ಕೇಳಲೇಬೇಕು. ಯಾಕಂದ್ರೆ ಪ್ರತಿಯೊಂದು ರೀತಿಯ ವಸ್ತುಗಳನ್ನು ನಾವು ಗಮನಿಸ್ತಾ ಹೋದ ಹಾಗೆ ಸುಮಾರು ಗಂಟೆಗಳ ಕಾಲ ಬೇಕಾಗ್ತಾ ಹೋಗ್ತದೆ. ಯಾಕಂದ್ರೆ ಕೃಷಿಯ ವಸ್ತುಗಳು ಇರ್ಬೋದು, ಅಥವಾ ಆಗಲೇ ಹೇಳ್ತಾ ಹೋದಾಗ ಅಡಿಗೆ ಬೇಕಾಗುವಂಥ ವಸ್ತುಗಳು ಇರ್ಬೋದು, ಅಥವಾ ಆ ಟೈಮ್ನಲ್ಲಿ ಇರುವಂಥ ಕೆಲವಾರು ಮಿಷಿನ್ಸ್ಗಳಿರ್ಬೋದು. ಯಾಕಂದರೆ ಕೆಲವಾರು ರೀತಿಯಾಗಿರುವಂಥ ರೇಡಿಗಳನ್ನು ಗಮನಿಸ್ಬೋದು, ಎಲ್ಲವೂ ಕೂಡ ಇದೆ. ಪ್ರಾರಂಭದಲ್ಲಿ ಕೃಷಿ ವಸ್ತುಗಳನ್ನು ಗಮನಿಸ್ತಾ ಹೋಗುವ. ಯಾವುದಲ್ಲಿದೆ? ಯಾಕಂದ್ರೆ ಇದು ಮಂಡೆಗಳು, ಹಂಡೆ ಅಂತ ಹೇಳ್ತಾರೆ, ಹಂಡೆ. ಕೆಲವರು ಇದು ಬೇಡ ಅಂತ ಮಾರಿ ಬಿಡ್ತಾರೆ. ಇದು ತಾಮ್ರದ ಅಲ್ಲ? ಓಕೆ. ಕೆಜಿ 700 ರೂಪಾಯಿ ಈಗ ಕೂಡ ಉಂಟು. ಅದನ್ನ ನನಗೆ ಹೇಳಿ ಕೊಡ್ಲಿಲ್ಲ. ಇದು ಕೊಡಪಾನಗಳು ಎಲ್ಲ ತಾಮ್ರ, ಎಲ್ಲ ತಾಮ್ರ. ಅದು ತಂದು ಮುಂಚೆ ಇಡ್ಲಿ ಎಲ್ಲ ಮಾಡ್ತಾ ಇದ್ರು. ಇದು ಈಗ ನಿಮ್ಮ ಹತ್ರ ಇದ್ದದ ಕಲೆಕ್ಷನ್ ಮಾಡಿಕೊಂಡು ಕೆಲವೊಂದು ಮನೆ ಇದ್ದದ್ದು, ಕೆಲವು ನಿಮ್ಗೆ ಇದನ್ನು ನೋಡಿ ಇದು ನಿಮ್ಮ ಹತ್ರ ಇರ್ಲಿ, ನಿಮ್ಮ ಹತ್ರ ಗಂಟೆ ಸ್ಟಾಕ್ ಅಲ್ಲಿ ಮನೆ ಇದೆ, ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಮನೆ ಇದೆ. ಅಂದಾಜು ಎಷ್ಟು ವರ್ಷಗಳ ಹಿಂದೆ ಇದು ಅಂತ ಹೇಳ್ಬೋದು? ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು 50 ವರ್ಷದ 60 ವರ್ಷದ ಮುಂಚಿನ, ನಾನು ಮುಟ್ಟುವ ಮುಂಚಿನ ಇದು ಕೂಡ ಸಂಬಂಧ. ನಾನು ಹುಟ್ಟುವ ಮುಂಚಿನ ಕೂಡ ಸಂಬಂಧ ಇರ್ಬೋದು. ಯಾಕಂದ್ರೆ ನಾನು 42 ವಿಷಯ ಹುಟ್ಟಿದ್ದೀರಿ. ಆದ್ರೂ ಕೂಡ ಈ ಸಂಬಂಧ ಮನೆ ಒಂದು ಹೇಳಿದ್ರೆ ಒಂದು 100 ವರ್ಷದ್ದು ಬೇಕಾದ್ರೂ ಇರ್ಬೋದು. ಕೊಡಪಣ ಇದೆಲ್ಲ ಇರ್ಬೋದು. ಮತ್ತೆ ಇದು ನುಗ ಕೆಲವು ಮುಂಚಿದ್ದೆ ನಮ್ಮ ಮನೆಯಲ್ಲಿ ಹೆಸರೇ ಕಂಬಳ ಅಂತ ಹೇಳ್ತಾರೆ. ಕಂಬಳ ಅಂತದ್ದು ನುಗ ಎಲ್ಲ ನೇಗಿಲು ಮುಂಚೆ ಮರದ್ದು ಇರ್ತಿತ್ತು, ಅದಕ್ಕೂ ಹಾಳಾಗಿ ಹೋಗಿದೆ. ಇದು ಮಾತ್ರ ಇದು ಉಜ್ಜಿರಲ್ಲಿ ಇದು ಭತ್ತ ಬಡಿಯುವಂಥದ್ದು. ಹೌದು, ಇದು ಬೈತಾಡ್ ಅಂತ. ಮುಂಚೆ ಭತ್ತ ನಾವು ಬೈತಾಡ್ ಅಂತ ಹೇಳ್ತಾರೆ. ಇದು ಬ್ಯಾಂಬು ನಮ್ಮ ಬಿದ್ದಿದ್ದು ಉಂಟಲ್ಲ, ಬೈತಾಡ್ ಅಂತ. ಇದು ಭತ್ತ ಇದಲ್ಲೇ ಬಡಿಯುದು. ಇದರಿಂದ ತುಂಬ ಇರ್ತಿತ್ತು. ಕುಟ್ಟು ದೊಡ್ಡ ಅಂತ ಹೇಳ್ತಾರೆ. ಇದು ಹೇಗೆ ಉಪಯೋಗ ಆಗ್ತಿತ್ತು? ನಾವು ಈಗೆಲ್ಲ ಇದು ಕುಟ್ಟುವುದು ನಮ್ಮ ಇದರಲ್ಲಿ ಅಕ್ಕಿ ಮಾಡೋದು, ಕುಟ್ಟು ಲಾಡು ಎಲ್ಲ ಮಾಡ್ತೇವಲ್ಲ. ಖಂಡಿತವಾಗಿ ನೋಡ್ತಾ ಹೋಗ್ಬೋದು. ಮಧ್ಯಭಾಗದಲ್ಲಿ ಹಗುರವಾಗಿದ್ದು ಅತಿ ಚೆಂದ ಕುಟ್ಟುವಂಥದ್ದಕ್ಕೆ ಚಿಕ್ಕದು ಕುಟ್ಟುವಂಥದ್ದು. ಇದು ಇಲ್ಲಿ ನಾವು ಗಮನಿಸುವಂಥದ್ದು ಎಂಟ್ರಿ ಆಗ್ತಾ ಇದ್ದಾಗಲೇ ಒಂದು ಬಹಳ ಒಂದು ವಿಶೇಷ. ಯಾಕಂದರೆ ಇಲ್ಲಿ ಬರುವಾಗಲೇ ನೋಡ್ತಾ ಹೋದ್ರೆ ಒಂದು ಕಂಬಳ. ಅಗೇನ್ ಇವರ ಮನೆಗೂ ಕಂಬಳ ಹೆರಿಟೇಜ್ ಅಂತ ಗಮನಿಸ್ತಾ ಹೋಗ್ತೀವಿ. ಈ ಕಂಬಳ ಹೆಸರು ಹೇಗೆ ಬಂತು ಅಂತ? ಕಂಬಳ ಅಂತ ಗೊತ್ತಿಲ್ಲ. ನಮ್ಮ ಗದ್ದೆ ಎಲ್ಲ ಜಾಸ್ತಿ ದೊಡ್ಡ ಮತ್ತೆ ಸಾಗುವಳಿಗೆ ನಾವು ಮೀಸಲಿಟ್ಟಿದ್ದೀವಿ. ಮನೆ ಕೋಣವೇ ಇತ್ತು, ಒಂದೆರಡು ಜೊತೆ ಕೋಣ ಆವಾಗಲೂ ಇತ್ತು. ಈಗಲೂ ಗದ್ದೆ ಇದೆಲ್ಲ ಗದ್ದೆ ಉಂಟು, ಆದರೆ ಕೋಣ ಇಲ್ಲ ಅಷ್ಟೇ. ಕೋಣ ಇಲ್ಲ. ಈಗ ಟ್ರ್ಯಾಕ್ಟರ್ ಟಿಲ್ಲರ್ಗಳ ಮೂಲಕವಾಗಿ ಒಳ್ಳಿಗೆ ಜನಗಳ ಇಟ್ಟಿಲ್ಲ, ಆಗ್ಲಿಕ್ಕಿಲ್ಲ. ಆದರೂ ಕೂಡ ದತ್ತು ತಕೊಂಡು ಯಾವ್ದಾದ್ರು ಭೂಮಿಯ ಪಡಲು ಬೀಳ್ತಾ ಉಂಟು ಅಂತ ಹೇಳಿದ್ರೆ ದತ್ತು ತಕೊಂಡು ಕೂಡ ಭತ್ತದ ಕೃಷಿಯನ್ನು ಮಾಡೋದರಲ್ಲಿ ಎಕ್ಸ್ಪರ್ಟ್ ಆಗಿರುವಂತ ವ್ಯಕ್ತಿ. ಗಮನಿಸುವುದು. ಮುಂದೆ ಫ್ಯಾನ್ಗಳನ್ನು ನೋಡಿದಾಗ ಇದು ಒಂದು ಕುತ್ತಿ ಅಂತ ನಾವು ಅಳತೆ ಮಾಡಿ ಲೀಟರ್ ಅಂತ ಇತ್ತು. ಇದು ಒಂದು ಕುತ್ತಿ ಅಂತ. ಒಂದು ಕುತ್ತಿ ಇದು ಅಂದಾಜು 1 ಲೀಟರ್ ಅಷ್ಟೇ ಅಲ್ಲ, ಲೀಟರ್ ಸ್ವಲ್ಪ ಜಾಸ್ತಿ ಬರ್ತದೆ. ಸ್ವಲ್ಪ ಜಾಸ್ತಿ ಬರ್ತದೆ. ಲೀಟರ್ ಜಾಸ್ತಿ ಬರ್ತದೆ. ಲೀಟರ್ ಅಂದ್ರೆ 650 ml. ಇದು ಜಾಸ್ತಿ ಬರ್ತದೆ. ನೋಡ್ತಾ ಹೋಗ್ಬೋದು. ಕುತ್ತಿ ಅಂತ ಹೇಳಿ ನೋಡಿ, ಹಿಂದೆ ಲೀಟರ್ಗಳ ಮೂಲಕವಾಗಿ ಅಳೆಯುವ ಬದಲಿಗೆ ಕುತ್ತಿಯಲ್ಲಿ ಇದರಲ್ಲಿ ಒಂದು ಕೊಟ್ರೆ ಅಂದಾಜಲ್ಲಿ 1 ಲೀಟರ್ ಬಂತು ಅಂತ ಅಳತೆ ಮಾಡಲಿಕ್ಕೆ ತೂತುಂಟು. ತೂತಲ್ಲಿ ಒಂದು ಫುಲ್ ಅಲ್ಲ, ಈ ತೂತಿ ಬಂದ ಕುತ್ತಿ ಅಂತ. ಓಕೆ, ನೋಡಿ ಎಷ್ಟೊಂದು ಟೆಕ್ನಾಲಜಿ ಅಲ್ಲ ಮಂಡೆ. 2 ಕುತ್ತಿ ಅಂತ. 2 ಕುತ್ತಿ. ಓಕೆ, ಇದರಲ್ಲಿ 2 ಒಂದು ಕುತ್ತಿ. ಓಕೆ, ಎಸ್. ಇದು ಉಪ್ಪಿನ ಮರ ಅಂತ ಹೇಳ್ತಾರೆ. ಉಪ್ಪು ಹಾಕುದು. ಇದು ಫುಲ್ ಉಪ್ಪು ಹಾಕುದು. ಇದೊಂದು ಅಡಿಯಲ್ಲಿ ಬರ್ತದೆ. ಉಪ್ಪು ಹಾಕುದು. ಮನೆಯಲ್ಲಿ ಉಪ್ಪು ಹಾಕುದು. ಉಪ್ಪು ಹಾಕಿ ಇಡ್ಲಿಕ್ಕೆ ನೋಡಿ, ಉಪ್ಪು ಹಾಕಿ ಇಡ್ಲಿಕ್ಕೆ ಮರದ ಒಂದು ಬಹಳ ಚೆನ್ನಾಗಿರುವಂತಹ ಬಾಕ್ಸ್ ನೋಡಿ, ಮುಚ್ಚಾಳ ನೋಡಿ ಇಲ್ಲಿ ಗಮನಿಸಬಹುದು. 2ನೇದರಲ್ಲಿ ಚೆನ್ನಾಗಿದೆ, ತಿರುಗ್ತದೆ. ಹಾಕಿದ ಕೂಡಲೇ ಅದರ ತಿರುಗುವಂಥದ್ದು. ಇದೇನು ಅದು ಏತ ಅಂತ ಹೇಳ್ತೇವೆ ಮುಂಚೆ. ಹೌದು, ಓಕೆ. ನೀರು ಹೇಳಿ. ಅದಕ್ಕೆ ಕಡಿಮೆ ಅಂದ್ರೆ 3-4 ಜನ ಬೇಕು ಆ ನೀರು ತೆಗಿಲಿಕ್ಕೆ. ಬೆಳಿಗ್ಗೆ ತೆಗೆದು ಇದರ ಸಂಗ್ರಹ ಇಲ್ಲಿಂದ ಅದು ನಾ ಕೇಳಿದ್ ನಮ್ಮ ಕೆಲವು ಮುಂಚೆ ಮನೇಲಿ ಇತ್ತು, ಹಾಳಾಗಿತ್ತು. ಆದ್ರೆ ಬೇರೆ ನಾವು ಹೋದಾಗ ನಿಮ್ಮಲ್ಲಿ ಇಟ್ಟು ಅದ್ರ ಕೊಡಿ ಅಂತ ಕೊಡುವಂಥದ್ದು. ಹೌದು, ತಾಯಿ ಮನೆಯಲ್ಲಿ ಇದೇನು ಇದು ಕೂಡ ಇದು ನಾವು ಕೆದು ಹೇಳ್ತೇವಲ್ಲ. ಓಕೆ, ಕೆದುವಲ್ಲಿ ನೀರೆತ್ತಿ ಬರುವಂಥದ್ದು. ಓಕೆ, ಕೈಪುಲ್ ಅಂತ ಹೇಳ್ತೇವೆ. ಕೈಪುಲ್ ಅದು ಅಡಿಕೆ ಅಲ್ಲ, ಭತ್ತದ. ಓಕೆ, ಓಕೆ. ಅದು
ಇದು ಕೂಡ ಅದೇ, ಇದರ ಅದು ನೀರು ಜಗ್ಗುವ. ಹಾಂ ಓಕೆ. ನಾವು ಮತ್ತೆ ಮುಂಚೆ ಮನೆ ಕಟ್ಟಲಿಕ್ಕೆ ಕಲ್ಲಿದ್ದಿಲ್ಲಲ್ಲ, ಹೌದು. ಅವು ಇದು ಅದಕ್ಕೆ ಕಲ್ಲು ಓಕೆ. ಅದರಲ್ಲಿ ಕಟ್ಟಿ ನೋಡಿ ಅದರ ಒಂದು ಇಂಚು ಇಷ್ಟು ಒಳಗಿನ ಒಂದು ಕಲ್ಲು ಬರಬೇಕು ಅಂತ ಹೇಳಿ ಅದರ ಆ ಬದಿ ಎತ್ತರ ತಗ್ಗು ಎಲ್ಲವನ್ನು ಅದರಲ್ಲಿ ಅಳಿತಾ ಇದ್ರು. ಆ ಮೂಲಕವಾಗಿ ಒಂದು ಕಲ್ಲು ರೆಡಿ ಆಗ್ತಾ ಇತ್ತು. ಎಸ್, ಅದು ಗಾಡಿ ಗುಮ್ಮೆ ಅಂತ ಹೇಳಿ, ಅದು ಗಾಡಿ ನಾವು ಮುಂಚೆ ಎತ್ತಿನ ಗಾಡಿ ಇತ್ತಲ್ಲ, ಹಾಂ ಹೌದು. ಅದು ಸೈಡಲ್ಲಿ ಮೊನ್ನೆ ನಿಲ್ಲಿಸುವಾಗ ಅದು ಈ ತರ ನಿಲ್ಲಿಸ್ಬಿಟ್ಟಿತ್ತು, ಕೆಳಗಿತ್ತು ಅದು ಬಸ್ ಎಲ್ಲ ಸಿಕ್ತು. ಅದು ಗಾಡಿ ನಿಲ್ಲಿಸುವಾಗ ಗಾಡಿ ಬಲ ಇತ್ತು, ಅದನ್ನ ಈಗ ನಿಲ್ಲಿಸ್ಲಿಕ್ಕೆ ನಿಲ್ಲಿಸ್ತಾರೆ. ಓ, ಈ ಟೈಪಲ್ಲಿ ನಿಲ್ಲಿಸ್ಲಿಕ್ಕಲ್ಲ? ಹಾಂ ಹಾಂ, ಕರೆಕ್ಟ್ ಕರೆಕ್ಟ್. ಓಕೆ. ಅದು ಗಾಡಿ ಗುಮ್ಮೆ ನಿಲ್ಲಿಸ್ತದೆ. ಎಂತೆಲ್ಲ ಟೆಕ್ನಿಕ್ ಹಿರಿಯರು ಉಪಯೋಗ ಮಾಡ್ತಾ ಇದ್ರು ಅಂತ ಗಮನಿಸಬಹುದು. ಇದು ಚಿಕ್ಕ ಮಟ್ಟದಲ್ಲಿ ನೀರು ಹೆಚ್ಚೋದು, ನಾವು ನಮ್ಮ ಇದು ಮೆಣಸಿನಕಾಯಿ ಓಕೆ. ಎಲ್ಲವೂ ಕೂಡ ಮರದವು. ಈಗೆಲ್ಲವೂ ಪ್ಲಾಸ್ಟಿಕ್ ಐಟಮ್ಗಳು ಬಂದಿರುವಂಥ ವೀಕ್ಷಕರು ಗಮನಿಸಬಹುದು. ಪ್ಲಾಸ್ಟಿಕ್ ಐಟಮ್ಗಳೆಲ್ಲವೂ ಬಂದಿರುವಂಥದ್ದು. ಅದನ್ನು ನೋಡ್ತಾ ಹೋದು ಮರದಲ್ಲೇ ತಯಾರು ಮಾಡ್ತಾ ಇದ್ರು. ಈಗ ಇಂಥ ಮರಗಳು ಸಿಗ್ಲಿಕ್ಕೂ ಬಹಳ ಅಪರೂಪ, ಯಾಕಂದರೆ ಇದ್ದ ಬದ್ದ ಮರಗಳನ್ನೆಲ್ಲ ಕಡಿದು ಬಿಸಾಡಿ ಹೋಗಿದೆ. ಆದರೂ ಕೂಡ ನೋಡ್ತಾ ಹೋಗ್ಬೋದು ಇದರಲ್ಲಿ ನೀರು ಸಣ್ಣ ಸಣ್ಣ ಇದಗಳಿಗೆ ತರಕಾರಿ ಕೃಷಿಗಳಿಗೆ ಸ್ವಲ್ಪ ಉಪಯೋಗ ಆಗುವಂಥದ್ದು. ಯಾಕಂದರೆ ನೀರನ್ನು ಆ ಏನು ಕಣಿ ಇರ್ತಾ ಹೋಗ್ತದೆ ತೋಡಿ ಅಂತ ಹೇಳ್ತಾ ಹೋಗ್ತವೆ, ಅದರಲ್ಲಿ ನೀರು ಬರುವಂಥದ್ದು. ಅದರಿಂದ ನೀರನ್ನು ಆ ಗಿಡಗಳಿಗೆ ಎತ್ತಬೇಕು ಅಂತ ಹೇಳಿ ಆದರೆ ಕ್ಲಿಯರ್ ಕಟ್ ಆಗಿ ಇದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ಬೋದು ಇದು ಮರ ಸಂಪೂರ್ಣವಾಗಿ ಇದರಲ್ಲಿ ತೋಡಲ್ಲಿ ನೀರು ಬರ್ತದಲ್ಲ. ಹೌದು. ಓಕೆ ಓಕೆ. ಎಸ್. ಆಮೇಲೆ ಇದು ನೋಡಿ ಅವ್ರಿಗೆ ಎಷ್ಟು ನೀಟ್ನೆಸ್ ಬೇಕು ಅಂತ ಅದರಲ್ಲಿ ಗಮನಿಸ್ತಾ ಹೋಗ್ತೇವೆ. ಅದು ಪೆಟ್ನ ಅಂತ ಇದು ಕೊಲ್ಲಿ ಮಣ್ಣು ಓಕೆ. ಅಂಗಳ ನಮಗೆ ಮಾಡಬೇಕಾದ್ರೆ ಮಣ್ಣಿನ ಸಮತಟ್ಟಾಗಿರುವಂತಹ ಜಾಲು ಬೇಕು ಅಂತ ಹೇಳಿದಾಗ, ಅಂಗಳ ಬೇಕು ಅಂತ ಹೇಳಿದಾಗ ಅದನ್ನು ಕ್ಲಿಯರ್ ಕಟ್ ಆಗಿ ಮಣ್ಣನ್ನು ಹಾಕಿದಾಗ ಅದನ್ನು ಸಮವಾಗಿ, ಈಗ ರೋಲರ್ ಬರ್ತಾ ಹೋಗ್ತದೆ, ಅದು ಸಮರ ಮಾಡಿ ಹೋಗ್ತದೆ, ಅಥವಾ ಮಿಷಿನ್ಗಳು ಯಾವ್ದಾದ್ರು ಇಡ್ತಾ ಹೋಗ್ತದೆ. ಅದ್ರ ಹಿಂದಿನ ಕಾಲದಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ರು. ಅದು ಬಡಿಬೇಕು ಅಂತ ಹೇಳಿದ್ರೆ ಸುಮಾರು ಹೊತ್ತು ಒಂದು ಸಮ ಹಾಕ್ಬೇಕಂದ್ರೆ ಸುಮಾರು ಹೊತ್ತು ಬಡಿಬೇಕಾಗ್ತದೆ. ಈಗಿನ ಸಿಚುವೇಶನ್ ಗಮನಿಸೋದು ಅದು ಬದಲಾವಣೆ ಪರ್ವ ಗಮನಿಸಬಹುದು. ಎಸ್. ನಾವು ನುಪ್ಪು ಅನ್ನ ಬಸಿಯುವಂಥದ್ದು. ಓಕೆ. ಅದಕ್ಕೆ ತುಳುವಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಓಕೆ. ನಮ್ಮಲ್ಲಿ ಕೊಣಪು ಅಂತ ಹೇಳ್ತಾರೆ. ಕೊಣಪು ಅಂತ ಹೇಳ್ತಾವಾಗ ಇದು ಅನ್ನ ಬಾಸಿಯುವಂಥದ್ದಲ್ಲ. ಓಕೆ ಓಕೆ. ಎಸ್. ಎಲ್ಲಿ ಗಮನಿಸು ಅಂತೇಳಿ ಆದರೆ ಎಸ್ ವಿಶೇಷವಾಗಿ, ಯಾಕಂದರೆ ಹಿಂದಿನ ಆಗಲೇ ಹೇಳ್ತಾ ಹೋದು, ಹಿಂದೆ ತೊಟ್ಟಿಲುಗಳು ವಿಶೇಷವಾಗಿ ಮರದ ರೂಪದಲ್ಲಿ ಇರ್ತಾ ಇತ್ತು. ಯಾಕಂದರೆ ಈಗೆಲ್ಲ ಬೇರೆ ಬೇರೆ ರೀತಿಯಾಗಿ ಬರುವಂಥದ್ದು, ಅಥವಾ ಬಟ್ಟೆಯ ಮೂಲಕವಾಗಿ ಸುಲಭ ಆಗ್ತದೆ ಅಂತೇಳಿ. ಯಾಕಂದರೆ ಜಾಗ ಉಳಿತಾಯ ಮಾಡಬೇಕು, ಮಗು ಕೂಗಿದಾಗ ಮಾತ್ರ ತೊಟ್ಟಿಲು ಓಪನ್ ಆಗ್ತದೆ, ಮತ್ತೆ ಪ್ಯಾಕ್ ಆಗಿ ಸೈಡಲ್ಲಿ ಇಡ್ತಾ ಹೋಗ್ತದೆ. ಬಟ್ ಈಗಿನ ಎಲ್ಲ ರೀತಿಯಾಗಿರುವಂತಹ ಒಂದು ಸಿಚುವೇಶನ್ಗಳಿಗೆ ಬದಲಾವಣೆ ಆಗಿರುವಂಥ. ಆದರೆ ಹಿಂದೆ ನೋಡಿ ಈ ರೀತಿಯಾಗಿ ಇತ್ತು. ಎಷ್ಟು ವರ್ಷ ಆಗಿರ್ಬೋದು ಇದು ಅಂದಾಜು? ನೋಡಿ ವಾಲ್ಟರ್ ಸೆಲ್ಡಾನ್ ಅವರು ಮಲಗಿದ ತೊಟ್ಟಿಲು ಇನ್ನೂ ಕೂಡ ನೋಡಿ ಮರದ ತೊಟ್ಟಿಲು, ಸಂಪೂರ್ಣವಾಗಿ ಚೆನ್ನಾಗಿರುವಂತಹ ಡಿಸೈನರ್ ಮರದ ತೊಟ್ಟಿಲು. ಓಕೆ. ತುಂಬ ಮಕ್ಕಳು ಮಲಗಿರುವಂಥದ್ದು. ಇಲ್ಲೊಂದು ಭಾಳ ವಿಶೇಷ ಏನಂತ ಹೇಳಿದರೆ ವೀಕ್ಷಕರೇ, ಒಂದು ತೊಟ್ಟಿಲು ಇಡಬೇಕು ಅಂತೇಳಿ ಆದರೆ ಖಾಲಿ ತೊಟ್ಟಿಲನ್ನು ಇಡಬಾರ್ದು ಅಂತ ಹೇಳುವಂಥ ನಿಯಮ ಇದೆ. ಆ ನಿಯಮವನ್ನು ವಾಲ್ಟರ್ ಸೆಲ್ಡನ್ ಅವರು ಫಾಲೋ ಮಾಡಿದ್ದಾರೆ. ಯಾಕಂದರೆ ಏನೇ ಖಾಲಿ ತೊಟ್ಟಲಿದ್ದು ಕೂಡ ಅಲ್ಲಿ ವಿಶೇಷವಾಗಿ ಅದಕ್ಕೆ ತೆಂಗಿನಕಾಯಿಯನ್ನು ಇಡಬೇಕು. ಹಾಗಾಗಿ ಆ ತೆಂಗಿನಕಾಯಿಯನ್ನು ನೋಡಿ ಆ ಸಂಪ್ರದಾಯವನ್ನು ಕೂಡ ಅವರು ಯಾವುದೇ ಕಾರಣಕ್ಕೂ ಮರೀಲಿಲ್ಲ ವಾಲ್ಟರ್ ಸೆಲ್ಡನ್ ಅವರು ಅಂತ ಹೇಳೋದು ಗಮನಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು ವೀಕ್ಷಕರೇ. ಅದರೊಟ್ಟಿಗೆ ನೋಡ್ತಾ ಹೋದು ಮೇಲ್ಭಾಗದಲ್ಲಿ ಎಸ್ ಇದೆ. ಇದು ನಮ್ಮ ಮನೆಯದು ಮುಂಚೆದು ಮ್ಯೂಸಿಕ್ ಏನಿದ್ದಿಲ್ಲ, ಆಗ ಇದು ಬಾಡಿ ಚೆನ್ನಾಗಿ ಆದಾಗೆ. ಓಕೆ ಓಕೆ. ಬಾಡಿ ಇದು ಕವರ್ ಚೆನ್ನಾಗಿತ್ತು. ಎಸ್. ಇದು ಮರ ಇದೀಗ ಸಂಗೀತ ಓಕೆ ರೇಡಿಯೋಗಳು ಎಲ್ಲ ಇದೆಯಲ್ಲ, ಸ್ಟೇಷನ್ಸ್ಗಳು. ರ್ಯಾಮ್ಕೋ ಕಂಪನಿದು ರೇಡಿಯೋ ಇದು. ಓ ರ್ಯಾಮ್ಕೋ ಕಂಪನಿ. ನೋಡಿ ರ್ಯಾಮ್ಕೋ ಎಸ್ ಕಂಪನಿ ನೋಡಿ, ಬ್ರ್ಯಾಂಡೆಡ್ ಕಂಪನಿ ಇದೆ. ರ್ಯಾಮ್ಕೋ ಕಂಪನಿಯ ರೇಡಿಯೋ ಆಗಿರುವಂಥದ್ದು. ಎಲ್ಲ ರೀತಿಯ ಸ್ಟೇಷನ್ಸ್ಗಳು ನಮಗೆ ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಓಕೆ. ಎಸ್ ಸರ್. ಇದು ಈಗ ಸದ್ಯದ ಮಟ್ಟಿಗೆ ವರ್ಕಿಂಗ್ ಇಲ್ಲ ಇರ್ಬೋದು, ಆದರೂ ಕೂಡ ಅದನ್ನು ಒಳ್ಳೆ ರೀತಿಯಾಗಿ ಸ್ಟೋರ್ ಮಾಡಿರುವಂಥ. ಯಾಕಂದರೆ ಯಾವುದೇ ಕಾರಣಕ್ಕೆ ಬಿಸಾಡಬಾರ್ದು ಅಂತೇಳಿ ಆಗಲೇ ನಾವು ನೋಡ್ತಾ ಹೋಗ್ಬೋದು. ಒಂದು ಸಣ್ಣಾಗಿ ಒಂದು ಸ್ವಲ್ಪ ಈಚಿಟ್ಟದ ಕಾರಣವು ಅದನ್ನೇ ನೀಟಾಗಿ ಇಟ್ಟರು. ಹಾಗಾಗಿ ವಾಲ್ಟರ್ ಸೆಲ್ಡನ್ ಅವರಿಗೆ ನೀಟ್ನೆಸ್ ಬೇಕು. ಎಸ್. ಇದು ಗ್ಯಾಸ್ ಲೈಟ್. ಓಕೆ. ಗ್ಯಾಸ್ ಲೈಟ್ ಅದೆಲ್ಲ ಗೊತ್ತುಂಟು ಹೆಚ್ಚಾಗಿ. ಹೌದು ಹೌದು ಹೌದು. ಅದರಲ್ಲಿ ಕೂಡ ವೆರೈಟಿ ಆಗಿರೋ ಗ್ಯಾಸ್ ಲೈಟ್ ಅಲ್ಲ ಗೊತ್ತುಂಟು ಹೇಳಿದ ವಾಲ್ಟರ್ ಸೆಲ್ಡನ್ ಅವರೇ. ಇದನ್ನು ನೋಡುವಂಥದ್ದು ಇಲ್ಲ, ಏಕೆಂದರೆ ಇದರಲ್ಲಿಯೂ ಕೂಡ ಈಗ ಪ್ಲಾಸ್ಟಿಕ್ನಲ್ಲಿ ಲ್ಯಾಂಪ್ ಬರ್ತಾ ಹೋಗ್ತದೆ, ಗ್ಯಾಸ್ ಲೈಟ್ ಟೈಪ್ ತೋರಿಸ್ತಾ ಹೋಗ್ತದೆ. ನೋಡಿ ಇದು ಹಿಂದೆ ದೇವಸ್ಥಾನಗಳಲ್ಲಿ ಅಥವಾ ವಿಶೇಷವಾಗಿ ಏನೆಲ್ಲ ಪ್ರಾರ್ಥನಾ ಮಂದಿರಗಳಿರ್ತಾ ಹೋಗ್ತದೆ ಅಂಥ ಪ್ರದೇಶದಲ್ಲಿ ರಾತ್ರಿ ಹೊತ್ತು ವಿಶೇಷವಾಗಿ ಬಳಕೆ ಆಗ್ತಿತ್ತು. ಕೆಲವಾರು ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕವಾಗಿ ಅದು ಉಪಯೋಗ ಮಾಡಬೇಕು ಅಂತ ಹೇಳುವಂಥ ನಿಯಮಗಳು ಕೂಡ ಇರುವಂಥದ್ದು. ಇದು ಮನೆಯಲ್ಲಿ ಉಪಯೋಗ ಆಗುವಂಥದ್ದು ಅಲ್ವಾ? ಮನೆಯಲ್ಲಿ ಉಪಯೋಗ ಆಗುವಂಥದ್ದು
ಸಿಮೆಂಟ್ ಲ್ಯಾಂಪ್, ಇವೆರಡು ಸಿಮೆಂಟ್ ಲ್ಯಾಂಪ್ ಅಲ್ಲ, 3 ಸಿಮೆಂಟ್ ಲ್ಯಾಂಪ್. ಎಸ್, ಇದು ಸಣ್ಣ ಮಟ್ಟಿಗೆ ರಾತ್ರಿ ಹೊತ್ತಿನಲ್ಲಿ ಈಗ ನಾವು ಸಣ್ಣ ಸಣ್ಣ ಬಲ್ಬ್ಗಳನ್ನು ಹಾಕ್ಕೊಂಡು ಅಥವಾ 0 ವೋಲ್ಟ್ ಬಲ್ಬ್ ಹಾಕ್ಕೊಂಡು ಕೂತ್ಕೊಳ್ತೇವೆ. ಅದ್ರ ಹಿಂದೆ ಸೀಮೆಣ್ಣೆ ಇದರಲ್ಲಿ ಇದನ್ನು ನೇತು ಹಾಕ್ತಾ ಹೋಗ್ತೇವೆ ರಾತ್ರಿ ಇಡೀ. ಯಾಕಂದರೆ ಆಚೆ ಈಚೆ ಓಡಾಡಬೇಕು ಅಂತ ಹೇಳಿದ್ರೆ ಬೆಳಕು ಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಉರಿಸ್ಕೊಳ್ಳು ಭಾರಿ ಚೆನ್ನಾಗಿ ಇನ್ನೊಂದು ಬಳಕೆ ಮಾಡಿದ್ದಾರೆ ಅಥವಾ ಇದನ್ನು ಸೇವ್ ಮಾಡಿರುವಂಥದ್ದೇ ಖಂಡಿತವಾಗಿ ಹ್ಯಾಟ್ಸಾಪ್ ಹೇಳಲೇಬೇಕು. ಎಸ್, ಇದೆಲ್ಲ ನಮಗೆ ತಿಳಿದಿರುವಂಥದ್ದು ಮುಟ್ಟಾಳೆ ನೋಡಿ. ಅದನ್ನು ಕೂಡ ಬಂದಿರುವಂಥ ಯಾವುದೇ ವ್ಯಕ್ತಿ ಇಲ್ಲಿ ಬಂದು ನೋಡಿದ್ರು ಕೂಡ ಅವನಿಗೆ ಗೊತ್ತಾಗಬೇಕು ಅಂತ. ಪ್ರವಾಸಿಗರಿಗೆ ಅವಕಾಶ ಇದೆಯಾ ಬರ್ಲಿಕ್ಕೆ? ವ್ಯವಸ್ಥೆ ಮಾಡಿದ್ದೀರಾ? ಬರ್ಬೋದು, ವ್ಯವಸ್ಥೆ ಮಾಡುವಂತಲ್ಲ. ಈಗ ನೀವು ಇನ್ನೊಂದು ಯಾರಾಚೆ ಮೊನ್ನೆ ಯಾರು ಬಂದು ಅವರು ಹಾಕಿದ್ದಾರೆ, ಬರ್ಬೋದು. ಎಸ್, ಇದೆ. ಸದ್ಯಕ್ಕೆ ಬರಬೇಡ ಅಂತ ಹೇಳಿದ್ರೆ ಯಾಕೆಂದ್ರೆ ಸ್ವಲ್ಪ ಕೆಲಸ ಬಾಕಿ ಉಂಟು. ಇದಕ್ಕೆ ಯಾವ ಐಟಮ್ ಅಂತ ಬರಲಿಕ್ಕೆ ಅದು ಕರೆಕ್ಟ್. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಎಲ್ಲ ಕೇಳ್ತಾ ಯಾವ ಐಟಮ್ ಎಂತ ಯೂಸ್ ಮಾಡ್ಬೇಕಂತ ಹೇಳ್ಬೋದು. ಎಸ್, ಇದು ಬಾವಿನ ನೀರು ಎಳೆಯುವ ಲಾಟೆ. ಇಬ್ಬರು ಒಮ್ಮೆಲೆ ಎಳೆಯುವಂಥದ್ದು. ಇಬ್ಬರು ಬೇಕಿದ್ದಕ್ಕೆ ಇಬ್ಬರು. ಸೊ ಬಾವಿಯಲ್ಲಿ ನಾವೀಗ ಗಮನಿಸ್ತಾ ಹೋಗ್ತೇವೆ ರಾಟೆ ಅಂತ ಹೇಳಿ ಮುಂದೆ ಗಮನಿಸ್ಲಿಕ್ಕಿದ್ದೇವೆ. ಸೊ ಆ ರಾಟೆ ಪ್ರಕಾರದಲ್ಲಿ ಇದು ಹಿಂದಿದು ಮರದ ಮೂಲಕವಾಗಿ ರಾಟೆ ಇರ್ತಿತ್ತು. ನಂತರವಾಗಿ ಕಬ್ಬಿಣ ಬಂತು, ಅದರ ಮೂಲಕವಾಗಿ ಈಗ ಪ್ಲಾಸ್ಟಿಕ್ಗಳು ಬಂದಿದೆ, ಬದಲಾವಣೆ ಆಗಿದೆ. ಬಟ್ ಆ ಟೈಮಲ್ಲಿ ಈ ಟೈಪಲ್ಲಿ ಬದಲಾವಣೆ ಆಗ್ತಾ ಇತ್ತು. ಸೊ ಅದು ರೊಟೇಟ್ ಆಗ್ತದೆ. ಈಗ ಇದೆರಡಕ್ಕೆ ಸಿಕ್ಕಿಸಿದ್ರೆ ಸಾಕು, ಇದು ಕಂಪ್ಲೀಟ್ ಆಗಿ ಸುತ್ತು ಹೊಡಿತಾ ಹೋಗ್ತದೆ. ಇದರಲ್ಲಿ ಹಗ್ಗ ಇರ್ತದೆ. ಓಕೆ ಓಕೆ, ಎಸ್. ಇವೆಲ್ಲವೂ ಕೂಡ ಒಂದು ಸೈಡ್ನಲ್ಲಿ ಗಮನಿಸ್ತೇವೆ. ಮತ್ತೊಂದು ಸೈಡ್ ಇದೆ, ಏನು ಸ್ಪೆಷಾಲಿಟಿ ಇದೆ ಗಮನಿಸ್ತಾ ಬರೋದು. ಹಳೆ ಕಾಲದಲ್ಲಿ ಈಸಿ ಚೇರ್ಗಳು ಬಹಳ ವಿಶೇಷವಾಗಿ ಬಳಕೆ ಆಗ್ತೈತೆ. ಯಾಕಂದರೆ ಹಿರಿಯರು ಇದ್ದಾರೆ, ಅದು ಮನೆಯ ಒಂದು ಯಾರು ಒಡೆ ಇರ್ತಾ ಹೋಗ್ತಾನೋ ಅವನ ಈಸಿ ಚೇರಲ್ಲಿ ಕೂತ್ಕೊಳ್ತಾರೆ. ಅವರು ಅದರಲ್ಲಿ ಕೂತ್ಕೊಂಡ್ರೆ ಉಳಿದಂಥ ಎಲ್ಲ ವ್ಯಕ್ತಿಗಳು ಅವರಿಗೆ ನಮ್ರತೆ ಆಗುವಂಥ ವಿಶೇಷ ಕ್ಷಣ ಗಮನಿಸಬಹುದು. ಅಂಥ ಈಸಿ ಚೇರನ್ನು ಕೂಡ ನೋಡ್ಕೋಬಹುದು. ಸುಮಾರು 3 ರಿಂದ 4 ಈಸಿ ಚೇರ್ಗಳನ್ನು ಗಮನಿಸಬಹುದು. ಎಸ್, ಇದು ಕೂಡ ಹಳೆಯ ರೀತಿಯಾಗಿರೋ ಒಂದು ಮರದ ವ್ಯವಸ್ಥೆಗಳು. ಇವುಗಳನ್ನೆಲ್ಲ ಕಲೆಕ್ಷನ್ ಮಾಡಿರುವಂಥದ್ದು ಹೇಗೆ ಮನೆಯಲ್ಲಿದೆ ನಿಮ್ಮಲ್ಲಿ? ಓಕೆ, ಮತ್ತೆ ಮನೆಯಲ್ಲಿದ್ದ ಬಟ್ಟೆ ಎಲ್ಲ ಹಾಕಲಿಕ್ಕೆ ಓಕೆ ಸ್ಟ್ಯಾಂಡ್ ಅದರದ್ದು. ಓಕೆ, ಬಟ್ಟೆ ಹಾಕುವ ಸ್ಟ್ಯಾಂಡ್. ಈಗ ನಾವು ಹಗ್ಗ ಕಟ್ಟಿಕೊಂಡು ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥ ವಸ್ತುಗಳನ್ನು ಗಮನಿಸಬಹುದು. ಹಾಗೆ ಮರದ ರೂಪದಲ್ಲಿ ಮಾಡ್ತಾ ಇದ್ದೆವು. ಎಸ್, ಓಕೆ. ಶಾವಿಗೆ ಮನೆ ವೀಕ್ಷಕರು ಗಮನಿಸಬಹುದು. ಶಾವಿಗೆ ಮನೆಯನ್ನು ಈಗಿನ ಕಬ್ಬಿಣದ ಮೂಲಕ ಗಮನಿಸಬಹುದು. ಆ ಟೈಮಲ್ಲಿ ಓಕೆ. ಎಸ್ ವೀಕ್ಷಕರೇ, ಇಲ್ಲಿ ಗಮನಿಸಬಹುದು. ಇದು ಸಂಪೂರ್ಣವಾಗಿ ಎತ್ತಿದ್ರೆ ಸಾಕು. ಇದರಲ್ಲಿ ಈ ಒಂದು ಏನು ಹೋಲ್ ಇದೆಯೋ ಆ ಹೋಲಿನಲ್ಲಿ ಹೌದು ಬಂಧವನ್ನು ಹಾಕುವಂಥದ್ದು. ಬಂಧವನ್ನು ಹಾಕಿಕೊಂಡು ಒತ್ತಿದ್ರೆ ಸಾಕು, ಕೆಳಭಾಗದಲ್ಲಿ ಶಾವಿಗೆ ಬರ್ತಾ ಹೋಗ್ತದೆ. ಬಟ್ ಈಗಿನ ಗಮನಿಸು ಅಂತೇಳಿ ಆದರೆ ಸುಮಾರು 1.5 ಎತ್ತು ಎಕ್ಸ್ಟ್ರಾ ಬರ್ತದೆ. ಯಾಕಂದರೆ ಈಗ ಇದರಲ್ಲಿ ಸಣ್ಣ ಸಣ್ಣದಾಗಿ ಹೋಲ್ಗಳನ್ನು ಗಮನಿಸ್ಬೋದು. ಆ ಟೈಮಲ್ಲಿ ದೊಡ್ಡ ಮಟ್ಟದ ಹೋಲುಗಳು ಇರ್ತಾಯಿತ್ತು. ಆ ಟೈಮಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡುವವರು ಇದ್ರು, ತಿನ್ನುವವರು ಕೂಡ ಒಂದು ಒಳ್ಳೆ ರೀತಿಯಾಗಿದ್ದರು. ಈಗಿನ ಹಾಗೆ ಸ್ವಲ್ಪ ಸ್ವಲ್ಪ ತಿನ್ನುವವರಲ್ಲ. ಹಾಗಾಗಿ ನೋಡ್ತಾ ಹೋಗ್ಬೋದು. ಆಗ ಬಲವೂ ಇತ್ತು. ಈಗ ಇದನ್ನು ಎತ್ತಲಿಕ್ಕೆ ಹೋದರೆ ಇದನ್ನು ಯಾರು ಮಾಡಲಿಕ್ಕೆ ಇಲ್ಲ. ಯಾಕಂದರೆ ಇದನ್ನು ಎತ್ತಬೇಕು ಅಂತೇಳಿ ಅಷ್ಟು ತ್ರಾಣವೂ ಬೇಕು. ಹಾಗಾಗಿ ಈಗ ಇಷ್ಟು ತಿನ್ನುವವರಿಗೆ ತ್ರಾಣ ಇಲ್ಲಿ ಸಾಕಾಗ್ತದೆ. ಆದರೂ ಕೂಡ ಅಂಥ ಒಂದು ಹಳೆಯ ರೀತಿಯಾಗ ಆ ಟೈಮ್ನಲ್ಲಿ ಅದಕ್ಕೆ ಒಂದೊಂದು ರೀತಿ ಇದೆ. ಅದಕ್ಕೂ ಒಂದು ಕುದುರೆ ಅಥವಾ ಆನೆ ಹೀಗೆ ಒಂದೊಂದು ಹೆಸರುಗಳಿರ್ತಿತ್ತು. ಅದೇ ಡಿಸೈನ್ಗಳಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತಿತ್ತು. ನೋಡ್ತಾ ಹೋಗುದು. ಇದು ಶಾವಿಗೆ ಒತ್ತು ಶಾವಿಗೆ ಅಥವಾ ಸೆಮೆದಡ್ಡೆ ಮಲ್ಪುಡು ಅಂದಾಗ ಸೆಮೆದಡ್ಡೆಗೆ ಬೋಡಾಪಿನಂಚಿನ ಮರದ ಒಂದು ವಿಶೇಷವಾಯಿನಂಚಿನ ವಸ್ತು ಅಂತ ನಮಗೆ ಮಾತಾಡಲ್ಲ. ತೆರಿದಿಪ್ಪು ತೆರಿಜನ್ನಕ್ಲೆ ವಿಶೇಷವಾದ ತೋಡುಂದೆ ಬಂಡ ಇತ್ತನ್ನು ಕೆತ್ತಾ ಪನ್ಪಿನ ಹಿಡಿದು ಮೂಲ ಉಂಡು ಪನ್ಪಿನ ಗೊತ್ತಾವಡತ್ತೆ. ಅದಕ್ಕೋಸ್ಕರವಾದ ವಿಶೇಷವಾದ ಐತ ಒಂದು ಸಾಮಗ್ರಿ ಹೂವನ್ನು ಬರಲಿ. ಐದೊಟ್ಟಿಗೆ ಕೈ ಹಾಕುನ ಪಡಿ ತೋಲಿ ವೀಕ್ಷಕರೇ, ಕೈ ಹಾಕುನ ಅಂಚನ ಪಡಿ. ಓಕೆ, ಮಲ್ಲ ಉಂಡು ಎರಡ ಮೂಲ್ ದಿಯರ್ ಜಾಗೆ ಜೀಂದಿ ತೋಲಿ ಎಲ್ಲೇ ಮಟ್ಟದ ಕೈ ಹಾಕುನ ಪಡಿ ನಮ್ಮಣ್ಣ ಪಡಿ ಅದಿಂದ ಐಕ ಹಾಕೊಂದು ಬೋಪಿನಿ ಅಪ್ಪ ಬಾರು ಮಾತ್ರ ತಿರ್ತು ಬೂರುಂಡು ಅಪ್ಪಾಗ ಆ ಬಾರನ್ನು ಬೆಜ್ಜು ನಂಚಿನ ವ್ಯವಸ್ಥೆ ಬಾರಿ ಶೋಕದ ವ್ಯವಸ್ಥೆಗಳ ಐಕ್ಲ ಅಣಿ ಆತಿರ ಮೂಲು ಓಕೆ. ಎಸ್, ಗಮನಿಸುವಲ್ಲಿ ಬಾರಿ ಶೋಕುಡುಂಡು ದಯಬಂಡ ಐಕ್ ಮಿತ್ತು ಮುಚ್ಚು ನಂಚಿನಲ್ಲ ಇನ್ನುಂಡು ಐಕ್ ಅದೇ. ಸೊ ಬಾರಿ ಮಲ್ಲ ಮಟ್ಟಡು ಉಪ್ಪಾಡು ಪಾಡುನ ಅಂಡ ಸಾಧಾರಣ ಒಂಜಿ
ಐನ್ ಆಜಿ ವರ್ಷಕ್ಕೆ ಯಾರು ಅಂದು ಉಪ್ಪಾಡು ಪಾಂಡ ಅದ ಒಂಜಿ ಇಲ್ಲಲ್ಲ ಒಂಜಿ 6-7 ಜನ ಇತ್ತು ಅರಿಲ ಪಾಡ್ದಿಯೋಲಿ ಎಡ್ಡೆ ಆಪುಣ ಒಂದು ಎಸ್ ಪಾಡಂದಿತ್ತು ನಾಪಗ ಎಸ್ ಗಮನಿಸೋಲಿ ಕುಂಟು ಮಾತ ದೀಪು ನೈಕ್ ಓಡಾಪಿನಂಚಿನ ಮರದ ವಸ್ತುಲ ಉಂಡು ಆಯ್ತೊಟ್ಟೊಟ್ಟಿಗೆ ಕರ್ಬದ ವಸ್ತುಲ ಉಂಡು ಎಸ್ ಪನ್ಲೆ ಓಹೋ ಓಕೆ ಅಂದ ಓಕೆ ಎಡ್ಡೆ ಎಡ್ಡೆ ವಿಷಯ ಎಸ್ ಮರದ ಪೆಟ್ಟಿಗೆ ಸಾಧಾರಣ ಕುಂಟುಲು ಸ್ಟೋರ್ ಮನ್ಪರ ಸಾಧ್ಯ ಒಂದಿತ್ತು ಓಕೆ ಬಾರಿ ಮಲ್ಲ ಜಾಗೆಲ ಉಂಟು ದಯಬಂಡ ಶೋಕುಡು ಕುಂಟುನ ದಿಯರೆ ಸಾಧ್ಯ ಉಂಡು ಮಾತೇಕ್ಲ ಬಾರಿ ಶೋಕದ ಭದ್ರತೆ ಉಲಾಯಿಗ ಎಲ್ಲಿ ಬೋಪಿನ ಖಾತಂದ ಆಲೆ ಪೂಜಿ ಬಾರಿ ಶೋಕುಡು ಭದ್ರತೆ ಸಿಕ್ಕರೆ ಸಾಧ್ಯ ಉಂಡು ಎಸ್ ಇಮ್ಮೆಡ್ತು ಒಲಿ ಸಾಂಬಾರದು ಮಾತರಿತ ಸಾಂಬಾರದ ಕಾಲಲು ಓವೇ ರೀತಿ ಸಾಂಬಾರದ ಕಾಲಲ್ಲಿ ಇಪ್ಪು ಅవి ಮಾತ ಪೌಡ್ರ್ ಮಾತ ಪಾಡ್ರೆ ಕೈ ಉಂಡು ಹಾಂ ಹಾಂ ತೂಲೆ ಇಂಚ ಸೀದ ತಿರ್ಗಾಂಡ ಬರ್ಪುಂಡು ಸಾಂಬಾರು ಸರಣ ತೂಲೆ ರಡ್ಡ್ 4 ಬಾಕ್ಸ್ಲು ನಡುಟೊಂಜಿ 5 ಬಾಕ್ಸ್ ಉಂಡು 5 ರೀತಿ ಕೊತ್ತಂಬರಿ ಸೊಪ್ಪು ಪಾಡಡ ಮೆಂತೆ ಪಾಡಡ ಒಂದು ಮಾತ್ರ ಮೈನ್ ನಮ್ಮ ಓಡಾಪನ ಅದು ಒಗ್ಗರಣೆ ಪಾಡ್ರೆ ಒಗ್ಗರಣೆ ಡಬ್ಬಿಯಿಂದ ನಮ್ಮ ತೂವೇರ ಸಾಧ್ಯ ಉಂಡು ಒಂದು ಒಗ್ಗರಣೆ ಡಬ್ಬಿಲ ಸುಮಾರು 5 ಬಾಕ್ಸ್ಲು ಉಂಟು 5 ಬಾಕ್ಸ್ಲ ಬರ್ತದೆ ಕೆಲವಾರು ವಾಲ್ಟರ್ ಸೆಟ್ ಅಭಿಮಾನಗೋಸ್ಕರವಾದ ಈರ್ ದೀವನ್ಲೇ ಮನ್ಪಿನ ವಿಷಯ ಬರ್ತೀನಿ ಅದೇ ಎಸ್ ನಮ್ಮ ನಾನು ಕಂಟಿನ್ಯೂ ಮೂಲೆ ಮಲ್ತನು ಹೋಗಿ ಹಾಂ ಅಂದು ಖಂಡಿತವಾದ ನಂಬರ್ಸ್ ಓಪೋಡು ಅಂತೇಳಿ 9-4 ಅಂಚ ಮಾತಿತ್ತು ಒರಂಬ ಗೊತ್ತದು ಇಂಚ ದಿಗ್ಗ ಅಭಿನಂಡು ಹೊರ ಎಸ್ ವರ್ಷ ಕೂಡ ಉಂಡು ಎಸ್ ಇದು ಐದು ನೆಕ್ಸ್ಟ್ ಕಾಯಿನ್ ಫೋನ್ ಒಂದು ಕೆಲವೇರು ತೂದಿಪ್ಪೇರು ನಮ್ಮ ಒಂಜಿ SLC PUC ಆ ಟೈಮ್ ಮುಡು ಇಂದು ಇತ್ತು ವಿಶೇಷವಾದ ಐಕ್ ಕಾಯಿನ್ ಪಾಟ್ ಏಪ ನಮಗೆ ಫ್ರೀ ಒಂದು ಬತ್ತುಂಡು ಏಪ ಡಾಟಾ ಬತ್ತುಂಡು ಐದು ಬುಕ್ಕ ಕಾಯಿನ್ ಫೋನ್ ಭಾರಿ ವ್ಯಾಲ್ಯೂ ಕಮ್ಮಿ ಆಂಡು ಕಾಯಿನ್ ಮೂಲ ಪಾಡ್ನಿ ಅವಲ್ಲ ಅಂತ ತದ್ದು ಇಡೀ ತಿರ್ತು ಊರುಂಡು ಭಾರಿ ಶೋಕದ ವ್ಯವಸ್ಥೆಗೆ ಅಪಗನ ಸಿಸ್ಟಮು ಎಸ್ ಓಕೆ ಡಾಕ್ಯುಮೆಂಟ್ ಪಾಡ್ದಿದ್ದಾರೆ ಅದೇ ಹಾಂ ಹಾಂ ಓಕೆ ಓಕೆ ಎಸ್ ತುಲೆ ಐಕ್ಲ ಒಂಜಿ ಬಾರಿ ವಿಶೇಷ ಟ್ರಾನ್ಸಿಸ್ಟರ್ ಓಕೆ ಐಟ ಟೇಪುಲ ಉಂಡು ರೇಡಿಯಲ್ ಉಂಡು ಅದೇ ಟೇಪುಲ ರೇಡಿಯಲ ಅಡ್ಡುಲ ಒಟ್ಟಿಗೆ ಉಪ್ಪು ನಂಚನ ತೋಲಿ ಮಿತ್ತು ರೇಡಿಯ ತಿರ್ತಗ ಟೇಪುಲ ಪಾಡ್ರೆ ಸಾಧ್ಯ ಉಂಡು ಐತ ವ್ಯವಸ್ಥೆ ಎಸ್ ಪೆರದನೆ ನಮಕ್ ಮಾತಾಡಲ್ಲ ತೆರೆದಿಪ್ಪನೇ ಅಂಡ ಇತ್ತ ಉಂಡ ಪಂಡ ಉಂಡು ಇಜ್ಜಿನ ಅಣ್ಣ ಇಜ್ಜಿ ಅಂಚ ಅದು ಮೂಲು 100% ಉಂಡು ನಿಕ್ಲೆ ತೂವಲಿ ವರ್ಷ ಕೂಡ ಐನ ಸ್ಟೋರ್ ಅಂತ ದೀತೀರ ಒಂದೇ ಓಕೆ ಚಕ್ಕುಲಿ ಮಲ್ಪುಣ ಓಕೆ ಚಕ್ಕುಲಿ ಮಲ್ಪು ಈ ಟೈಪ್ ಚಕ್ಕುಲಿ ಮಲ್ಪಿ ತೊಲಿ ಮರಟ್ಟರ ಮಲ್ಪರೆ ತಿರದಕ್ಕುಲ ಸಕ್ಕಲು ಬಂದು ನಮಗೆ ಮಾತು ತೆರೆದಿನ ಅಂಡ ಎಂಚ ಮಲ್ತೊಂದು ಇರ್ತಾರಪ್ಪ ಅಕ್ಲು ಕರ್ಬದಪ್ಪಗೆ ಇಜ್ಜಾಂಡ ತಗೊಂಡು ಇಂಚ ತೊಲಿ ಮರತ್ತ ವಿಷಯ ಇಡ್ಲ ಐಟ್ಲ ಮಲ್ತೊಂದು ಇತ್ತಿನ ಅಂತೀನಿ ಎಸ್ ಒಂದು ಬುಕ್ಕ ತೂಕ ಇತ್ತ ನಮ್ಮ ಪಿರನೇ ಪಿರ ಪೋಯ್ ದಯವಿಟ್ಟು ಒಂದು ವೆರಿ ಇಂಟ್ರೆಸ್ಟಿಂಗ್ ಎಸ್ ಓಕೆ ಒಯ್ಪುನ ಗೊತ್ತಾಗ ಬುಗೆ ಒಯ್ಪುನ ಮೂಲು ಒಯ್ತನ್ನ ಮೂಲು ಬುಗೆ ಒಪ್ಪುನು ಅದು ಮುಂದೆ ಪಾಡ್ದು ಮೂಲು ಒಯ್ಪುನು ಅಂದ ಕರೆಕ್ಟ್ ಅದೇ ಓಕೆ ಬಾರಿ ಮಲ್ಲ ಜನಕ್ಕಲು ಮಾತ್ರ ಒಂದು ಉಪಯೋಗ ಅಂತ ನಿಂತಿರು ಅವೇ ಓಕೆ ಅಂದು ಮಂತ್ ಮನ್ಪೇರು ಮಜ್ಜಿಗೆ ಕಡಿಬೇಕಾ ಕಡಿವ ಸೊ ಮಜ್ಜಿಗೆ ಕಡಿಲಿಕ್ಕೆ ಬಹಳ ಉಪಯೋಗ ಆಗುವಂತ ಕಂಟಿನ್ಯೂ ಮಂತ್ ಬೈ ಓಕೆ ಉರ್ನಾಳು ಅಂತೇಳಿ ತೋಲಿ ಒಂದು ಮಲ್ದಿನ ಕೋಟ್ಲೆ ಒಂದೊಟ್ಟು ಬೂರುಂಡು ಒಂದು ಅರಿಯ ಬಾರ ಅಥವಾ ಉಲಾಯಿ ಸಾರಿ ಟೆಸ್ಟ್ ಮಲ್ಪಿನ ನಡೀತದೆ ಒಂದೊಟ್ಟು ಮಾತು ಬೋರುಂಡು ಐದು ಟೆಸ್ಟ್ ಮಲ್ಪರ ಸಾಧ್ಯ ಆಪುಂಡು ಎಸ್ ದೋಸೆಲ ಕಾಪಿನ ಅಂಚಿನ ಎಸ್ ಮರತ್ತ ಕಂಟ್ರಿ ಗಂಗಾಸರ ಮಲ್ಪುಣ ಒಂದೇ ಓಕೆ ಕಂಟ್ರಿ ಗಂಗಾಸರ ಮಲ್ಪುಂಡು ಆ ಟೈಮ್ ಓಕೆ ಪ್ಲೇಟ್ ತಿಂಚಿನ ಪ್ಲೇಟ್ ಉಂಡು ಬರ್ಪಿನಿ ಹಿಂದೆ ಎಸ್ ಗಿಟಾರ್ ಗೊತ್ತುಂಡು ನಮಗೆ ಮಾತಿರಿದಿರಾನಿ ಒಂದು ಎಂದು ಕೊದಂಟಿ ನಮ್ಮ ಹರಿ ಮುಡಿ ಕಟ್ಟಾರೆ ಅಂದೆ ಇತ್ತೆಲ್ಲ ಕಟ್ಟೋದಿಲ್ಲ ಅಂದೆ ಅದೇ ಓಕೆ ಇತ್ತೆಲ್ಲ ಉಪಯೋಗ ಅವನುಂಡು ಹೆಚ್ಚಿನ ಇಲ್ಲ ಅಲ್ಲ ಅದೇ ಓಕೆ ಇಂದು ಬಾರ ದಕ್ಕುಣ ಬಾರ ಕಂಡು ಬತ್ತಿ ಬಾರ
ಗಾಲಿ 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 ಬರ್ತದೆ ಹ್ಞೂ ಚೋಳ್ಟಿಂಚ ಅಂತ ಗೊತ್ತಿದೆ ಮಾಡಂದು ಬಂದ್ಬಿನಿ ಓಕೆ ಸರಿ ಭಾರಿ ಹಗುರವಾದ ಇತ್ತು ಹಿಂದೆಲ್ಲ ಮಟ್ಟದ ಇರ್ತವೆ ಓಕೆ ಎಸ್ ಕರೆಕ್ಟ್ ಹಾಂ నెక్స్ట్ పోతే నుప్పు గడప కాబడిన ఓకే నాటి ఎందిత్తల ఉండు అండల ఇందిತ್ತೆ ಓಕೆ ಕುಡುಪುಲ ಕೊಡುಪು ಸರಿ ನಿತ್ತೆಲ್ಲ ನಮ್ಮ ಅಂಗಡಿ ತಿಕ್ಕೊಂಡು ದನ ಚಾನ್ಸ್ ಒಂದೊಂದು ಉರಿದು ನಿತ್ತೆ ಎಸ್ ಇದು ಬರ್ ದುಂಬುದ ಒಂದುಲ ಸೇಮ್ ಅದ ದುಂಬುದ ಓಕೆ ಮಿತ್ ಬರ್ಬಿನ ಅಂಡ ರಾಟೆಲು ಎಕಡ ತುಯ್ಯೋ ಮರತ್ತ ರಾಟೆ ತುಯ್ಯೋ ನಿತ್ತೆ ಕರ್ಬದ ರಾಟೆ ಮುಟ್ಟ ಬರ್ತದೆ ತೊಲಿ ಮರಟ್ಲೆ ಎಲ್ಲಿ ಮಟ್ಟದ ಉಂಡು ಪನೊಂದು ಕೋಪಿನ ಅಂಡ ಪನ್ಲೆ ಇಂದು ಕರ್ಬದ ರಾಟೆ ಸರಿ ದೇತೀನಿ ಇತ್ತೆ ಇನ್ನು ಪೆತ್ತ ಗುಡ್ಡೆ ಬುಡ್ನಾಗ ಪೆತ್ತ ಓಲು ಗೊತ್ತಾವಲ್ಲ ಗೆಜ್ಜೆ ಗೆಜ್ಜೆ ಕಾಟುನಿ ಅವು ಇತ್ತೆ ಗೆಜ್ಜೆ ಬೈದ ಮಕ್ಕ ಗೆಜ್ಜೆ ಇತ್ತೆ ದುಂಬುದ ಸ್ಟೈಲ್ ಓಲು ಕೋಪಿನ ಅಂಡಲ್ಲ ಒಂದು ಅರ್ಧ ಒಂದು ಫೋನ್ ತೊಲೆ ಸೌಂಡ್ ಬರಂದೇ ಹೋಗ್ಕೊಂಡು ಎಸ್ ಒಂದು ಮರತ್ತ ತೊಲೆ ಮರತ್ತ ರಾಟೆ ಶೋಕುಡು ಐನ್ಲ ಒಂದು ವ್ಯವಸ್ಥೆ ಮಾಡ್ತಿರ್ತದೆ ಬಂದ ಮರಟ್ಟು ಕೆತ್ತು ಮಲ್ಪೋಡು ಒಂದು ಅಣ್ಣ ಮಿಷಿನ್ ಹಾಕೊಂಡು ಎಸ್ ಕಂಟಿನ್ಯೂ ಮನ್ಪಿನ ಅಂಡ ಇಂದು ಗುಮ್ಟ ಒಣ್ಬೇರು ಎಂಗಲ್ ಕೊಂಕಣಿಲಿ ಗುಮ್ಟ ತುಳ್ಟುಂಡು ಅಂತ ಗುಮ್ಟ ಒಣ್ಬೇರು ಒಂದು ವಾದ್ಯ ದುಂಬುದ ವಾದ್ಯ ಇಂದು 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 ವಾದ್ಯ ದುಂಬುದ ಐಕ್ ಚರ್ಮ ಕಟ್ಟದು ಐಕ್ ವಾದ್ಯ ಮಲ್ಪುಣ ಗುಮ್ಟ ವಾದ್ಯ ಐದು ರಾತ್ರಿ ಪದ್ಯ ಪದ್ಯ ಬಂದ್ಪುಣ ಓಕೆ ಇಂದು ಪುರ ಸ್ಟೋರ್ ಮಲ್ಪುಣ ಬಿಯಾವು ಉಪ್ಪಾಡ ಸ್ಟೋರ್ ಮನ್ಪುಲಿ ಅಥವಾ ಪೆಲಕಾಯಿ ಉಪ್ಪುಪಾಡದ ಸ್ಟೋರ್ ಮನ್ಪುಲಿ ಅಥವಾ ಕುಕ್ಕುಲ ಉಪ್ಪುಪಾಡದ ಸ್ಟೋರ್ ಮನ್ಪುಲಿ ಒಂದು ಮಾತ್ರ ಸ್ಟೋರ್ ಮನ್ಪಿನ ಬೇರೆ ಬೇರೆ ರೀತಿಯ ವಸ್ತ್ರದ ಹೋಲಿ ಸಾಧ್ಯ ಉಂಟು ಅವಳ ಅವಳು ಅಲ್ಲತ್ತೆ ಎಂದು ಕಪ್ಪು ಬೆದ್ರದ ಇಲ್ಲ ವ್ಯವಸ್ಥೆ ಅಂತಿರ್ತಲೆ ಐಕ್ಲ ಒಂಜಿ 10 ಬೋರ್ಡ್ ಆಯ್ನ ಅಂಚಿನ ಒಂಜಿ ಡಿಸೈನ್ ಮಲ್ತೀನಿ ಎಸ್ ಮುಂದೆ ತುಂಬ ಏನು ಕಲಿ ಗುದ್ದುನ ಕಲಿ ಕೊಂಬು ಗುದ್ದುನ ಕಲಿ ಮೂರ್ನಾಲ್ಕು ಕಲಿ ಮೂರ್ತೆ ಅಂತ ಪೇರತ ಮಿತ್ತ ಮೂರು ಕಟ್ಟಿನ ಇಕ್ಕು ಗುದ್ದೋಡು ಗುದ್ದಾಡ ಪೇರು ಬರ್ಪಿನಿ ನಮ್ಮ ಖುಷಿ ಖುಷಿ ಕಾರ್ಯಕ್ರಮ ತುದಿಪಾರ ವೀಕ್ಷಕರೇ ಎಂದು ಕಲಿ ತೂರಿ ಕಲಿತ ಕಲಿತ ತೂರಿ ತೂರಿಲು ತೂರಿ ಅವೆಲ್ಲ ಎಡ್ಡೆ ಪ್ರದರ್ಶನ ಮಾಡ್ತಾರೆ ನನಂಜ ಎಲ್ಲ ಗುಮ್ಟ ಒಂಜ ಪದಿ ತುಲೆ ಮಾತ ಉಂಡು ಒವೇ ರೀತಿ ಉಪಯೋಗ ಇದ್ದೇನೆ ಉಪಯೋಗ ಆಪಿಲಕ್ಕ ತುಲೆ ಒಟ್ಟುಂಡ ಶಬ್ದ ಬರ್ಕೊಂಡು ಇಂದು ಸ್ಟವ್ ಇಂದು ಬೆಚ್ಚ ಮಲ್ಪಡ ಇಂದು ಗ್ಯಾಸ್ ಪಾಡ್ದು ಇಂಚ ಸೋಲ್ಡಿಂಗ್ ಮಲ್ಪಿರತ್ತ ಅಂದು ಸೋಲ್ಡಿಂಗ್ ಓಕೆ ಗ್ಯಾಸ್ ಕರೆಂಟ್ ದಿಂದ ಪ್ಲಗ್ ದಿಂದ ಯಾರು ಪೂರ ಹಾಕೊಂಡು ಅವಾಗ ಮಾತ ವ್ಯವಸ್ಥೆ ಇದ್ದಾನೆ ಕರೆಂಟ್ ಅವಾಗ ತಿಮಿಲ್ದೆಣ್ಣೆ ಬಂದ ತಿಮಿಲ್ದೆಣ್ಣೆ ಬಂಡ ಒಂಜಿ ಕರೆಂಟ್ ಸೋಲ್ಡ್ರಿಂಗ್ ಮನ್ಪಿನಂಚಿನ ವ್ಯವಸ್ಥೆ ಒಂದು ಸ್ಟವ್ ಕರ್ಬದ ಸ್ಟವ್ ದುಂಬುದ ಒಂದು ತಕ್ಕಡಿ ಇಟ್ಲ ಒಂದು ರಡ್ಡು ವಿಧದ ತಕ್ಕಡಿ ಉಂಡು ದುಂಬುದ ತಕ್ಕಡಿ ತುಲೆ ಬರ್ಸಿ ಹೋಗ್ಕೊಂಡು ಐಕ್ಲ ಕಲ್ಲು ಮತ್ತು ವ್ಯವಸ್ಥೆ ಉಂಡು ಎಸ್ ಇಂದು ಮದ್ದು ಗುದ್ದುನ ಇಂದು ಬಚ್ಚಿರ ಮದ್ದು ಗುದ್ದುನಿ ತುಲೆ ಬಚ್ಚಿರ ಗೊತ್ತುನ ಅಂಚಿನ ವ್ಯವಸ್ಥೆ ಒಂದು ಬಿಗ್ ಟಿಕ್ ತಾಂಡಿ ಬಂಪೆ ನಮ್ಮ ಪೂರ ತಿನ್ಕೋತ ಬಚ್ಚಿರೆ ಪೂರ ಇದೇ ಪೂರ ಉದಾಸೀನ ಹಾಕ್ಬೋದು ಸೊ ಪಿತ್ತರೆ ಒಂದು ಸ್ಟ್ಯಾಂಡರ್ಡ್ ಒಂದು ಟೂಗಿಂದ ಐಕೊಂದು ಮಲ್ಲಾತಿಗೆ ಅಥವಾ ಮಲ್ಲ ಜನಕ್ಲು ಒಂದು ಐಕೋಸ್ಕರವಾದ ಐಕೊಂದು ಡಿಸೈನ್ ದುಂಬುದ ಪೈಪ್ ಇನ್ನು ದುಂಬುದ ಪೈಪ್ ರೇಂಜ್ ಓಕೆ ಇನ್ನು ದುಂಬುದ ಒಂದು ಗರಗಸ ಒಂದು ಮೂಜಿ ಮನೆತ್ತ ಕುಲ್ಲು ಅರೆಪು ಕಡೆಪುನ ಮನೆ ಅರೆಪಿಗಲ್ದು ಕಡೆ ಹೊಡತ್ತ ಅಪ್ಪ ಕುಲ್ಲೋಡು ಬಂದಾಗ ತುಲೆ ಮೂಜಿ ಕಾರದ ಮನೆ ಎಸ್ ವೀಕ್ಷಕರೇ ನಮ್ಮ ಇತ್ತೆ ತುವೇರಿ ಪುನಃ ಪರಿಶೋಕುಡು ನಮ್ಮ ದೇಶ ವಿದೇಶ ನಮ್ಮ ದೇಶಡು ಪಿರಾವರಿತ್ತಿನ ಕೆಲವರು ಮಾತು ಆಳ್ದೇರು ಕೇಂದು ಅಂಡ ಆಳ್ನ ಟೈಮುಡು ಅಕ್ಕಲ್ಲ ಒಂಜಿ ಕಾಯಿನ್ ಮಾತ್ರ ಪ್ರಿಂಟ್ ಮಾಡ್ತಿದ್ದಾರೆ ಕಾಯಿನ್ ಮಾತ್ರ ಹಚ್ಚಿ ಓದ್ತಿದ್ದೇವೆ ಅಂಚಿನ ಕಾಯಿನ್ಲು ಮಾತ್ರ ಭಾರಿ ವ್ಯವಸ್ಥಿತವಾದ ಒಂದು ಬಾಕ್ಸ್ ಬಾರ್ದೇರು ನೋಟು ಲಿಪ್ಪು ಕಾಯಿನ್ ಲಿಪ್ಪು ಬೇತೆ ಬೇತೆ ರೀತಿಯ ಅಂಚಿನ ದೇಶದ ಬೇತೆ ಬೇತೆ ರೀತಿಯ ಅಂಚಿನ ಮೊಗಲೇರ ಆಳ್ನೆಪ್ಪು ಅಥವಾ ಚೋಳರ ಆಳ್ನೆಪ್ಪು ಇಂಚಿನ ಮಾತು ಉಂಡು ಆ ಕಾಯಿನ್ಲರ ತೂದುವಲೆ ಬಾರಿ ಶೋಕುಡು ಕಾಯಿನ್ಲು ಮಾತು ಮಾತು ಕೆಲವು ಕಾಯಿನ್ ಒಂಜಿ ಕೈಟ್ ದೆತ್ತಿರಲ್ಲ ಗೊತ್ತಾಗ್ಬಿಡು ಏತ್ ದಿನ ಮಾರೆ ಅಂದು ಆತ ದಿನದ ಕಾಯಿನ್ಲ ಮುಂದುಟ್ಟುಂಡು ತೂವೊಂದು ಬಲೆ ವೀಕ್ಷಕರೇ ನಾವೀಗ ಗಮನಿಸಲಿಕ್ಕಿರುವಂಥದ್ದು ಕಾಯಿನ್ಗಳು ಇಲ್ಲಿ ಗಮನಿಸುವಂಥ ಎಲ್ಲ ಕಾಯಿನ್ಗಳು
ಭಾರತದ ವಿಶೇಷವಾಗಿರುವಂತಹ ಕಾಯಿನ್ಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಉಂಟು. ಯಾಕಂತ ಹೇಳಿದರೆ ಭಾರತದ ಎಷ್ಟೋ ರೀತಿಯ ವ್ಯಕ್ತಿಗಳು ಆಳಿದಂಥದ್ದು ಗಮನಿಸ್ತಾ ಹೋಗ್ತೇವೆ. ಆಳಿದಂತಹ ವ್ಯಕ್ತಿಗಳ ಕಾಯಿನ್ಗಳು ಗಮನಿಸ್ತಾ ಹೋಗ್ತೇವೆ. 1947ಕ್ಕೆ ನಮಗೆ ಸ್ವತಂತ್ರ ಸಿಕ್ಕಿದ್ದಲ್ಲ, ಅದರ ಹಿಂದಿನ ಕಾಯಿನ್ಸ್ಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗೋದು. ವೀಕ್ಷಕರೇ, ನಾವು ಗಮನಿಸ್ಬೋದು. ಮೊದಲಾಗಿ ಇವರು ತಿಳಿಸ್ತಾ ಹೋಗ್ತಾರೆ. ಇದು ಆಫನ ಅರ್ಧಾಣ ಅಂತ, ಇದು ಗೌತಮ ಬುದ್ಧನ ಚಿತ್ರ ಉಂಟು ಇದರಲ್ಲಿ. ಓಕೆ, 1818 1818 ಗಮನಿಸಬಹುದು. ಇಸಿವಿ 1818 ಆಗಿದೆ. ಈ ಬದಿಯಿಂದ ಗಮನಿಸೋದಾಗೆ ಗೌತಮ ಬುದ್ಧನ ಚಿತ್ರಗಳು ಇರುವಂಥದ್ದು. ಆ ಸಮಯದಲ್ಲಿ ಅಚ್ಚು ಹೊಡೆದಂತಹ ಕಾಯಿನ್ ನಮ್ಗೆ ಮತ್ತೊಂದು ಗಮನಿಸಬಹುದು. ಸ್ವತಂತ್ರ ಸಿಕ್ಕಿದ 2 ವರ್ಷದ ಹಿಂದಿನ ಕಾಯಿನ್. 1947 ಸ್ವತಂತ್ರ ಸಿಕ್ಕಿದ್ರೆ 1945ರ ಕಾಯಿನ್. 1945ರ ಕಾಯಿನ್ 2 ಅನ್ನಾಸ್ ಅಂತ ಹೇಳ್ತೇವೆ. 2 ಅನ್ನಾಸ್ ಅಂತ ಹೇಳುವಂತಹ ಕಾಯಿನ್ ಅನ್ನು ಗಮನಿಸ್ತಾ ಹೋಗ್ತೇವೆ. 1926 ನೋಡಿ, ಮತ್ತೊಂದು ಕಾಯಿನ್ ಗಮನಿಸಬಹುದು. 1926ರ ಕಾಯಿನ್ ಅನ್ನು ಗಮನಿಸಬಹುದು. ಇದು ಕೂಡ 12-1 ಅಂತ ಹೇಳುವಂಥ ಕಾಯಿನ್, ಅನ್ನಾಸ್ ಅಂತ ಹೇಳುವಂಥ ಕಾಯಿನ್ ಗಮನಿಸಲಿಕ್ಕೆ ಸಾಧ್ಯವಾಗುವಂಥದ್ದು. 1939ರದ್ದು ಪೆನ್ನಿ ಅಂತ ಹೇಳಿ 1 ಪೆನ್ನಿ ಅಂತ ಹೇಳಿ ಗಮನಿಸ್ತಾ ಹೋಗ್ತೇವೆ. ಸೊ ಗಮನಿಸಬಹುದು. ಇಲ್ಲಿಯೂ ಮತ್ತೊಂದು ರೀತಿಯಾಗಿರುವಂತಹ ರಾಜಮನೆತನ ಆಳ್ತಿರುವಂತಹ ಸಮಯದಲ್ಲಿ ಇದ್ದಂತಹ ಕಾಯಿನ್ ಗಮನಿಸಬಹುದು. ಅದರಲ್ಲಿ ಕೂಡ ಆ ಕಾಯಿನಲ್ಲಿ ಕೂಡ ಬರೆದಿರುವಂಥದ್ದು. ವೀಕ್ಷಕರೇ, ನೀವು ಒಂದು ವೇಳೆ ಇಲ್ಲಿ ಬಂದು ಅಂತೇಳಿ ಆದರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಅದರದ್ದು ವಿಶೇಷವಾಗಿರುವಂತಹ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಚೋಳ ಹೌದು, ಚೋಳ ಅಂತೇಳಿ ಕಾಯಿನ್ ಗಮನಿಸ್ಲಿಕ್ಕೆ ಸಾಧ್ಯ. ನೋಡಿ, ಆ ಸಮಯದಲ್ಲಿ ಕಾಯಿನ್ಗಳು ಎಷ್ಟು ವೆಯ್ಟ್ ಇರ್ತಿತ್ತು ಅಂತೇಳಿ ಈಗ ಬಹಳ ಹಗುರವಾಗಿ ಗಮನಿಸ್ತಾ ಹೋಗ್ಬೋದು. ಆ ಟೈಮಿನ ಕಾಯಿನ್ಗಳ ನೋಡ್ತಾ ಹೋಗ್ಬೋದು, ಬಹಳ ವೆಯ್ಟ್ ಇರ್ತಿತ್ತು. ಇದು ಮೊಘಲಾಯಿ ನೋಡ್ತಾ ಹೋಗ್ಬೋದು. ಒಂದು ಈಗಿನ ಚಿನ್ನದ ಗಟ್ಟಿ ಹೇಗಿರ್ತಿತ್ತು ಆ ಟೈಪಲ್ಲಿ ಇರ್ತಿತ್ತು. ಶೇಪು ಇಲ್ಲದರೂ ಕೂಡ ಅದರ ಒಳಗಿನ ಬರಹಗಳು ವಿಶೇಷವಾಗಿ ಆ ಕಾಯಿನಿನ ಮೌಲ್ಯವನ್ನು ಪಡ್ಕೊಳ್ತಾ ಇತ್ತು. ಇದು ಮೊಘಲಾಯಿ. ಮತ್ತೊಂದು ಕಾಯಿನ್ಗಳು ಗಮನಿಸ್ಬೋದು. ಮೊಘಲಾಯಿ ನೋಡ್ಕೋಬಹುದು. ಅದರಲ್ಲಿ ಕೂಡ ಮೊಘಲಾಯಿ ಆಳ್ತಿದ್ದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿತ್ತು ಈ ಕಾಯಿನ್ ತಗೊಂಡೋದ್ರೆ ಎಷ್ಟು ಮೌಲ್ಯ, ಈ ಕಾಯಿನ್ ತಗೊಂಡೋದ್ರೆ ಎಷ್ಟು. ಯಾಕಂದ್ರೆ ಈಗ 1 ರೂಪಾಯಿ ಕೊಂಡೋದ್ರೆ ಎಷ್ಟು, 2 ರೂಪಾಯಿ ಕೊಂಡೋದ್ರೆ ಹೇಗೆ ಗೊತ್ತಾಗ್ತಾ ಹೋಗ್ತದೋ ಅದೇ ಟೈಪಲ್ಲಿ ಆ ಕಾಯಿನ್ಗಳಲ್ಲಿ ಡಿಸೈನ್ಗಳು ಇರ್ತಿತ್ತು. ನೆಪೋಲಿಯನ್ ಇರಬೇಕು. ನೆಪೋಲಿಯನ್ ಅಂತೇಳಿ ಗಮನಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇದರಲ್ಲಿ ಕೂಡ ಕೆಲವಾರು ಬರಹಗಳು ಇತಿಹಾಸಕಾರರಿಗೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ ಅಂತೇಳಿ. ಯಾಕಂದರೆ ಅಷ್ಟೊಂದು ಭಾಳ ಸೂಕ್ಷ್ಮವಾಗಿರುವಂಥ ಬರಹಗಳು ಅಥವಾ ಅವರ ಭಾಷೆಯಲ್ಲಿ ಬರೆದಿರುವಂಥ ಕಾಯಿನ್ಗಳು ಗಮನಿಸ್ಬೋದು. ಹಳೆಯ ಕಾಯಿನ್ಗಳು ಇವೆಲ್ಲ ಗಮನಿಸ್ಬೋದು. ಯಾಕಂದರೆ ನಾವು ಹೆಚ್ಚಾಗಿ ಗಮನಿಸುವಂಥದ್ದು ಭಾರತದ 1 ಪೈಸೆ, 2 ಪೈಸೆ, 3 ಪೈಸೆಗಳನ್ನೆಲ್ಲ ನೋಡಿರ್ಬೋದು. ಆದರೆ ಈ ಕಾಯಿನ್ಗಳಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಇದು ರಾಣಿ ಎಲಿಜಬೆತ್ ನಮ್ಮ ಬ್ರಿಟಿಷಿನ ಕಾಲದಲ್ಲಿ ಅಥವಾ ಬ್ರಿಟಿಷರ ಒಂದು ಕಾಯಿನ್ಗಳು ಗಮನಿಸ್ಬೋದು. 2 ನ್ಯೂ ಫೆನ್ಸ್ ಅಂತ ಹೇಳುವಂಥದ್ದು, 2 ಫೆನ್ಸ್ ಅಂತ ಹೇಳುವಂಥದ್ದು ನೀವು ಗಮನಿಸ್ಬೋದು. ಮತ್ತೊಂದು ಯುರೋಪಿನ ಇಂಗ್ಲೆಂಡಿನ ಕಾಯಿನನ್ನು ಗಮನಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಇದು ಮೊಘಲೈ ಇರಬೇಕು. ಇದು ಮೊಘಲಯ? ಹೌದು. ಚೋಳನ ಮೊಘಲೈ ಅಲ್ಲ, ಮೊಘಲೈ. ಚೋಳದ ಕಾಯಿನನ್ನು ಗಮನಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಬಹಳ ಹುಡುಕಬೇಕು, ಹಿಂದಿಯಲ್ಲಿ ಬರೆದಿರ್ತಾ ಹೋಗ್ತದೆ. ಬಟ್ ಆ ಸಣ್ಣ ಕಾಯಿನಲ್ಲಿ ಬರೆದಿರುವಾಗ ಆನೆ ಕಾಣಿಸ್ತಾ ಹೋಗ್ತದೆ. ಇತಿಹಾಸಗಾರರಿಗೆ ಉರ್ದು ಭಾಷೆಯಲ್ಲಿ ಗಮನಿಸ್ಬೋದು. ಮತ್ತೊಂದು ಕಾಯಿನನ್ನು ಮೊಘಲು ಕಾಯಿನ್ ಅಂತ ಹೇಳಿ ಊಹಿಸ್ಕೊಳ್ಬೋದು. ಇದು ಪ್ಯಾರಿಸ್. ಆಗದಿಂದ ಬಂದ ಕೂಡಲೇ ನಮಗೆ ಗಮನಿಸಿದಾಗ ನಮಗೆ ವಿಶೇಷ ಅನಿಸಿದ್ದು ಈ ಕಾಯಿನ್. ಯಾಕಂದರೆ ಪ್ಯಾರಿಸ್ ಅಂತ ಹೇಳಿ ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಒಂದು ವಿಶೇಷವಾಗಿರುವಂತಹ ಒಂದು ಚಿತ್ರ. ಯಾಕಂದರೆ ಇದನ್ನು ನೋಡ್ತಾ ಇದ್ದಾಗ ಇದು ಪ್ಯಾರಿಸ್ ಅಂತ ಗಮನಿಸಿ ಹೋಗ್ತೇವೆ. ಈ ಒಂದು ಪ್ಯಾರಿಸ್ನ ಟವರ್ ಎಲ್ಲ ಕಡೆಯಲ್ಲಿ ಕೂಡ ರಾರಾಯಿಸ್ತದೆ. ಯಾಕಂದರೆ ಇದನ್ನು ಗಮನಿಸಿದ ಕೂಡಲೇ ಗೊತ್ತಾಗ್ತದೆ. ಆ ಕಾಯಿನ್ ಮತ್ತೊಂದು ಸ್ಪೆಷಾಲಿಟಿ ಏನಿದೆ, ವೆಯ್ಟ್, ಬಹಳ ವೆಯ್ಟ್ ಆಗುವಂಥದ್ದು. ಎಷ್ಟು ಈಗ ಕಾಯಿನ್ಗಳ ಹತ್ರ ಇದೊಂದು ಕಾಯಿನ್ ಇದೆ. ಮತ್ತು ಅಲ್ಲದೆ ಅಗಲವೂ ಕೂಡ ಬಹಳ ದೊಡ್ಡ ಮಟ್ಟದ ರೌಂಡ್ಸನ್ನು ಹೊಂದಿರುವಂಥದ್ದು. ಪ್ಯಾರಿಸಿನ ಕಾಯಿನನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಇದನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ವಾಲ್ಟರ್ ಸ್ಯಾಲ್ಟರ್. ಖಂಡಿತವಾಗಿ ಗ್ರೇಟೇ. ಇದು ಹೆಚ್ಚಿನ ಅಂಶ ಚೋಳ ಇರ್ಬೋದು. ಚೋಳದ ಮೊಘಲೇ ಇರಬೇಕು, ಉರ್ದುಗ ಅಂತ ಇದೆ. ಹೌದು. ಸೊ ಮತ್ತೊಂದು ಕಾಯಿನ್ ಗಮನಿಸೋದು ನೋಡಿ, ಇದು ಚೌಕಾಕಾರದಲ್ಲಿ ಎಲ್ಲವೂ ರೌಂಡ್ಸಲ್ಲಿ ಗಮನಿಸಿ ಹೋದರೆ
ಈ ಟೈಪಲ್ಲಿ ಚೌಕದ ಮೂಲಕವಾಗಿಯೂ ಕೂಡ ಮಾಡ್ತಾ ಇದ್ರು. ಸ್ಕ್ವೇರ್ ಟೈಪಲ್ಲಿ ಕಾಯಿನ್ಗಳನ್ನು ತಯಾರು ಮಾಡ್ತಾ ಇದ್ರು. 2 ಆಣೆ ಇಂಡಿಯಾದ್ದು 2 ಆಣೆ ಆಗಲೇ ಗಮನಿಸಬಹುದೇವು. 2 ಆನೆ, ಅದನ್ನೇ 2 ಆನೆ ಇನ್ನೊಂದು ಗಮನಿಸಬಹುದು. ಅರ್ಧದಲ್ಲಿ 12ರಲ್ಲಿ 1 ಆಣೆ, 12ರಲ್ಲಿ 1 ಆಣೆ ನೋಡಿ, ಮತ್ತೊಂದು ಕಾಯಿನ್ 12ರಲ್ಲಿ 1 ಆಣೆ ಕಾಯಿನ್ ಅನ್ನು ಮತ್ತೊಂದು ಗಮನಿಸ್ಲಿಕ್ಕೆ ಸಾಧ್ಯ ಆಗುವುದು. ನೋಡಿ ಭಾರತದಲ್ಲಿ ಅದೆಷ್ಟು ರೀತಿಯ ಟೈಪ್ಸ್ನ ಕಾಯಿನ್ಗಳಿತ್ತು ಅಂತೇಳಿ ಗಮನಿಸ್ಬೋದು. ಇದು ಕಾಣಿಸ್ಬೇಕು ಅಂತೇಳಿ ಒಂದು ಬಹಳ ಚೆನ್ನಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡು ನೋಡ್ತಾ ಇದ್ದೇವೆ. ಅವರ ಕೈಡೀ ಕಾಯಿನ್ಗಳ ಇದನ್ನೇ ಸೆಟ್ ಮಾಡಿದ್ದಾರೆ, ಯಾಕಂದರೆ ಕ್ಲಿಯರ್ ಕಟ್ಟಾಗಿ ನಮಗೆ ತಿಳಿಸಬೇಕು, ತೋರಿಸಬೇಕು, ಸ್ಪೆಷಲ್ ಕಾಯಿನ್ಗಳ ಅರ್ಥ ಆಗಬೇಕು ಅಂತೇಳಿ. ಕಬ್ರಸ್ತಾನದ ಮತ್ತೊಂದು ಕಾಯಿನ್ ನೋಡಿ, ಯಾವ್ಯಾವ ದೇಶದ್ದು ಉಂಟು ಅಂತೇಳಿ ಎಲ್ಲರ ಅರ್ಥ ಸುಮಾರು 1 ಗಂಟೆ ಕೂತ್ಕೊಂಡ್ರೆ ಮಾತ್ರ ಅರ್ಥ ಆಗೋದು. ಈಗ ನಾವು ಈಗಲೇ ಒಂದು 1/4 ಗಂಟೆಯಲ್ಲಿ ಮುಗಿಸಬೇಕು ಅಂತ ಹೇಳಿದಾಗ ಸಾಧ್ಯ ಇಲ್ಲ. ಆದರೂ ಕೂಡ ನಿಮ್ಮ ಒಂದು ಕುತೂಹಲಕ್ಕೋಸ್ಕರವಾಗಿ ಗಮನಿಸುವಂಥದ್ದು. ಇದೆಲ್ಲಿದು ಮತ್ತೊಂದು ಕಾಯಿನನ್ನು ಗಮನಿಸ್ತಾ ಹೋಗ್ತೀವಿ. ಇದರಲ್ಲಿ ಹಚ್ಚಿ ಹೊಡೆದಿರುವ ಸ್ವಲ್ಪ ಮಾಸ್ ಇರುವಂಥದ್ದು ಮತ್ತೊಂದು ಕಾಯಿನ್ ಗಮನಿಸ್ಲಿಕ್ಕೆ ಸಾಧ್ಯ. 20 ಪೈಸೆ ತಾವರಿದ್ದು, ತಾವರೆಯ 20 ಪೈಸೆ 1970ರಲ್ಲಿ ತಾವರೆಯ ಒಂದು ಕಾಯಿನನ್ನು ಬರಲಿಕ್ಕೆ ಪ್ರಾರಂಭ ಆಯಿತು. 71ರದ್ದು 10 ಪೈಸೆ ಕಾಯಿನ್ ಗಮನಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. 1 ಪೈಸೆ ನೋಡಿ, 1 ಪೈಸೆದು ಕಾಯಿನ್ ಇದೆ, 2 ಪೈಸೆ ಇದೆ, 20 ಪೈಸೆದು ಇದೆ. ಇವರ ಹತ್ರ ಪ್ರತಿಯೊಂದು ಹಂತಗಳಿದ್ದಿದೆ. ಅದರೊಟ್ಟಿಗೆ 12ನೇ ಒಂದು ಅದರದ್ದು ಇದೆ. ಇದು ಕಾಲು ಪೈಸೆ. ಓಕೆ, 1 ಬಾರ್ ಕಾಲು, 1 ಬಾರ್ 4 ಅಂತ ಹೇಳುವಂಥದ್ದು ಕಾಲು ಪೈಸೆಯ ಕಾಯಿನ್. 3 ಪೈಸೆಯ ಕಾಯಿನ್. ಎಸ್, 2 ಪೈಸೆ. ಓಕೆ ನೋಡಿ, 2 ಪೈಸೆ, 5 ಪೈಸೆ. ಅದೇ 1 2 3 5 ಪೈಸೆ, 4 ಪೈಸೆ ಇದೆ, 5 ಪೈಸೆ, 10 ಪೈಸೆ, 10 ಪೈಸೆ. ಇದು ಬೇರೆ ದೇಶ. ಹಾಂ ಸರಿ, ನಾವು ಕೆಲವರು ಹೇಳ್ತಾರೆ ಹೊಟ್ಟೆ ಕಾಯಿನ್ ಅಂತ ಹೇಳಿ. ಸೊ ನೋಡ್ತಾ ಹೋಗ್ಬೋದು, ಹೀಗಿರ್ತದೆ ಹೋಲ್, ಮಿಡ್ಲಲ್ಲಿ ಹೋಲ್ ಇರ್ತಾ ಹೋಗ್ತದೆ. ಸೊ 51 ಬರೆದಿದೆ, ಬಟ್ ಅದು ನಮ್ಮ ದೇಶದಲ್ಲ, ಬೇರೆ ದೇಶದ ಕಾಯಿನ್. ಐ ಥಿಂಕ್ ಚೀನಾದ ಇದು ಕಾಣ್ತಾ ಹೋಗ್ತಿವೆ ಅಕ್ಷರಗಳು, ಹಾಗಾಗಿ ಚೀನಾದ ಕಾಯಿನು ಅಂತೇಳಿ ಊಹೆ ಮಾಡಬಹುದು. 2 ಯೂರೋ, ಯುರೋಪಿನ ಕಾಯಿನ್ ಗಮನಿಸ್ತಾ ಹೋಗ್ತೇವೆ ನೋಡಿ. ಅದರಲ್ಲಿ ಕೂಡ ನಾವು ಈಗ ಈ ಟೈಪಲ್ಲಿ ಕಾಯಿನ್ ಗಮನಿಸ್ತಾ ಹೋಗ್ತೇವೆ. ಒಳಗಿನಿಂದ ಗೋಲ್ಡನ್ ಕಲರ್, ಹೊರಗಿನಿಂದ ಸಿಲ್ವರ್ ಕಲರ್. ಇದು ಯುರೋಪಿನಲ್ಲಿ ಭಾಳ ಹಿಂದೆ ಗಮನಿಸ್ಬೋದು. ಯಾವಾಗ ಇದು 1861ರಲ್ಲಿ ಈ ಕಾಯಿನ್ ಗಮನಿಸ್ಬೋದು, ಪ್ರಿಂಟ್ ಆಗಿರುವಂಥದ್ದು ನೋಡಿ, ಹೊಟ್ಟೆ ಕಾಯಿನ್. ಈಗ ನಾವು ಗಮನಿಸುವಂಥದ್ದು ಇಷ್ಟು ಕಾಯಿನ್ಗಳು ನಿಮಗೆ ತೋರಿಸಿರುವಂಥದ್ದು. ಅದರ ಸಂಗ್ರಹ ದೊಡ್ಡ ಬಾಕ್ಸ್ನ ಮೂಲಕ ಇದೆ. ನೋಡ್ದು ಹೋಗಿ ಈಗ ನಾವು ಜಸ್ಟ್ ತೋರಿಸಿದಂಥ ಕಾಯಿನ್ಗಳು ಗಮನಿಸ್ತಾ ಹೋಗಿ. ಶಾಸ್ತ್ರ ಮಲ್ಪಣ ಇದು ಐದು ಶಾಸ್ತ್ರ ಮಲ್ಪಣ ಎಂದು ಎಂಕ್ಲ ದುಮ್ಮದ ಇಲ್ಲು ದುಂಬು ಎಂಕ್ಲು ಇಲ್ಲು ಕಟ್ನು ಹೊಸ ಇಲ್ಲು ಕಟ್ನ ದುಂಬು ಆ ದುಮ್ಮದ ಇಲ್ಲು ಇರ್ತೀನಿ. ಈಗ ಸಾಧಾರಣ ಈ ಇಲ್ಲು 120 ವರ್ಷ ಅವು ಅವೇನು ರಿನೋವೇಷನ್ ಮಾಡ್ತದ್ದು. 5 ಜನ ಎಂಕ್ಲು ಇಲ್ಲಾಡು ಅಮ್ಮೇರ್ ನಕ್ಲ ಕುಟುಂಬ ಸಾಧಾರಣ 20 ಜನ ಮುಟ್ಟ ಆಜೆಲ್ಲಿ ಉಂಟುದ. ಅಪ್ಪಾಗ ಅವೇನು 5 ಜನಕ್ಕೂ 5 ಶಾಸ್ತ್ರ ಮಾಡ್ಕೊಂತೀನಿ. ಐಕ್ಲ ಅದೇ ವರ್ಷ ಅವು ಸಾಧಾರಣ 100 ವರ್ಷ ಅವು ಇದಕ್ಕೆ ಅವಿನ ಇತ್ತು ಈ ಸಾಮಾನ್ಯ ಹುಟ್ಟಿ ಹಾಲ ಪುಣ ಮುಚ್ಚಿ ಮಾಡೋದು ಅವಿನ ಮೂಲಗಳದಿತ್ತೆ. ಅವು ಇತ್ತೆ ಬೇತೆ ಡಿಸೈನ್ ಬರೋ ಬೈದ ನಲ್ತಾರೆ ಮಾತ ಇದು ದುಂಬುದ. ಕಾಯಿನ್ ಮಾತ ತೂದು ಬತ್ತ ನಮ್ಮ ತೂಪಿನ ನಾತ ವಿರಾಕದ ವಸ್ತುಲ ಮಾತ್ರ ಉಂಡು ತೂರಂಬರಲ್ಲಿ ಕಲಾಸೆ ವರ್ಷೋಕುಡು ವ್ಯವಸ್ಥಿತವಾಯಿನಂತ ತೊಳಿ. ಎಸ್ ಅದೇ ಅರೆ ಮರತ್ತ ಬೇರೆ ಬೇರೆ ರೀತಿಯ ಕಲಸೆ ತಗೋರಿ ಸಾಧ್ಯ ಉಂಡು. ಅಂದ್ರೆ ದಾದ ಮಾತ್ರ ಸ್ಟೋರ್ ಮಂತ ನಿಂತಿರು ಸ್ಟೋರ್ ಹತ್ತು ಅರಿ ಲಪ್ಪುಣ ಇದು ಅರಿ ಲಪ್ಪುಣ ಎಂತ ಕೆಜಿ ಲೆಕ್ಕ ಮಲ್ಪುಣ ತುಂಬ ಕಲಸೆ ಎಲ್ಲ ಒಂಜಿ ಮುಡಿಗೆ ಇಂಚಿನ ಮೂಜಿ ಕಲಸೆ ಅರಿ ಬಾಡು ಒಂಜಿ ಮುಡಿ ಇಟ್ಟು 40 ವರ್ಷ ಇಂದು ಬಲ್ಲ ಪಣ್ಪುಣ ಸೇರದ ಲೆಕ್ಕ ಸೇರದ ಲೆಕ್ಕ ಅಂದು ಮಿಂದನು ಲೆತ್ತು ಅಂತಾರೆ. ಒಂದು ಸೇರ್ ಲೆಕ್ಕ ಉಂಟು ಸೇರ್ ಲೆಕ್ಕನೆ ಸೇರ್ ಬಲ್ಲ ಬಲ್ಲ ಪಣ್ಪು ಕಲಸ ಒಂದು ಕಲಶ ಸೇಮ್ ಡಿಸೈನ್ ಮಾತ್ರ ಚೇಂಜ್ ಆಯ್ತು. ಓಕೆ ಬೇತೆ ಓಕೆ
ನಮ್ಮ ತೂಯರ ಸಾಧ್ಯ ಗಡಿಯಾರ ನಮ್ಗೆ ಮತ್ತೆ ತೆರೆದಿನೇ ಕಟಾರಲು ಬೇತೆ ಬೇತೆ ರೀತಿಯ ಉಪ್ಪುಗಳ ಕಟಾರಲು ಸೊ ಒಂದು ತಾಮ್ರದ ಪೂರ ಮೂಜಿ ಬಗೆತ ತಾಮ್ರದ ಇತ್ತನ್ನು ಸರಿ ಅಪಘಾತ ವ್ಯವಸ್ಥೆ ಇತ್ತ ತಾಮ್ರದ ಇತ್ತು ನೋಡೋಣ ಸಾಧಾರಣ ಸಾವಿರ ಬೋಡ ಹಾಕೊಂಡು ಸೊ ಅಪಘಾತ ವ್ಯವಸ್ಥಿತ ಒಂಜಿ ಪಾತ್ರನು ಏತ್ ಶೋಕರು ದಿಯೋಲಿ ಇಂದು ದಯಪಂಡ ಪ್ರತಿಯೊಂದು ವಸ್ತುನ ದೀಂದ ಮಾತ್ರ ಐತ ವ್ಯಾಲಿ ಗೊತ್ತಾಪಿನಿ ದಯಪಂಡ ನಮ್ಮ ಇತ್ತುಂಡು ಬಂದು ಬೂಕುಡು ತೂಗೋಲಿ ಅಥವಾ ಒಂಜಿ ಒಲಾಂಡ ಒಂಜು ಮಾರಾಟ ಮಲ್ಪಿನ ತೂಗೋಲಿ ಅಂಡ ನಮಕೈನ ಅನುಭವ ಮಲ್ಪಡು ನಾನು ಇಂಚಿನ ಒಂಜಿ ವ್ಯವಸ್ಥೆ ಇತ್ತನ್ನು ಮಾತ್ರ ಸಾಧ್ಯ ಆಪುಂಡು ಅಂಚಿನ ಬಗೆತ ಮೂಜಿ ರೀತಿಯ ಕಟಾರ ಅಂದುಕೋಲಿ ಉನ್ಪು ಬಳಸು ಅಂಚಿನ ಪಾತ್ರಲು ಅದೊಟ್ಟಿಗೆ ಇಂದು ಖಜಾನೆ ಅಂತ ಖಜಾನೆ ಕಾಸು ದಿಯೋಡು ಬಂಗಾರ ದಿಯರಲ್ಲ ಇಲ್ಲದ ಗುರಿಕಾರನ ಕೈಟು ಒಂದು ಹೆಚ್ಚಾದ ಇಪ್ಪುಂಡು ಅಥವಾ ಗುರಿಕಾರ್ತಿನ ಕೈಟ್ಲ ಇಪ್ಪುಂಡು ಖಜಾನೆ ಕಾಸು ದಿಯರಿಪ್ಪು ಅಥವಾ ಬಂಗಾರ ದೀಪನ ಅಂಚಿನ ವರ್ಷ ಹೋಗುದ ಒಂದು ಬಾಕ್ಸ್ ಐತ ಪಿರಾವಡ್ನ ಮತ್ತು ಎಲ್ಲ ಸಾಧ್ಯ ಉಂಟು ಅವು ಗಡಿಯಾರ ಇತ್ತೆ ಮಾತ ಗಡಿಯಾರ ಅಂತ ಓಲಲ್ಲಿ ತಿರುಗುನ ಮಾತ ತೂಪುಂಡು ಅಂಡ ಅವು ಏತೇ ರಾತ್ರಿ ಅವು ಏತ್ ಗಂಟೆ ಆಂಡು ಬಂದು ಗಂಟೆ ಹಾಕದ ನಮಕ್ ಪನ್ಪುಂಡು ಇತ್ತ 2 ಗಂಟೆ ಆಂಡು ಇತ್ತ 16 ಗಂಟೆ ಆಂಡು ಉಂಡು ಸೊ 2 ಗಂಟೆ ಆಡು 16 ಗಂಟೆ ಆಡು ಗಂಟೆ ಹಾಕದ ರಡ್ಡು ಆಂಡ ರಡ್ಡು ನಮಕ್ ತೆರೆದಿಪ್ಪು ಟೈ ಹಾಕೊಂಡ 2 ಗಂಟೆ ಆಂಡು ಗೊತ್ತಾಪುಂಡು 16 ಸಲ ಹಾಕೊಂಡ 16 ಗಂಟೆ ಆಂಡು ಬಂದು ತೆರೆದಾಪಿನ ವ್ಯವಸ್ಥೆ ದಯಮಂಡ ಏತೇ ನಿದ್ರೆ ಮಂತ ಇಪ್ಪಡು ಆ ಗಂಟೆ ಗೊತ್ತಾಂಡು ಆಂಡು ಮಾರೆ 4 ಗಂಟೆ ಆಂಡು ಲಕ್ಕುಗ ಮಾರೆ ಅಂದು ಸೊ ಆ ಗಂಟೆಡ್ ಗೊತ್ತಾಪಿನ ಇತ್ತ ಎಲ್ರಮ್ ದೀಪುನಿ ಬೇತೆ ಬೇತೆ ಬಸ್ರು ಬತ್ತಿಪ್ಪು ಅಂಡ ಅಪ್ಪಾಗ ಆ ಸಿಸ್ಟಮ್ ಬಿಡು ಬೇಡ ಸರ್ ಏತು ನಂಚಿನ ಗಡಿಯಾರ ರಡ್ಡು ನಾನು ದುಮ್ಮು ಪಿರಾಗಿದೆ ಅವ್ರು ರನ್ನಿಂಗ್ ಅವ್ರು ಇನ್ನೂ ರನ್ನಿಂಗ್ ಉಂಡು ಅಂಡ್ ಬಡ ಸೆಟ್ ಮಲ್ತು ಜಾತೆ ಅವ್ರು ರನ್ನಿಂಗ್ ಉಂಡು ಅವ್ರು ದುಮ್ಮು ಐಕ್ ಸಾಧಾರಣ ರಡ್ಡುಲ ರನ್ನಿಂಗ್ ಉಂಡು ತುಲಿ ಖಾಲಿ ಶೋ ಕೊಡ್ತಿದ್ದು ಬತ್ತಿನಕ್ಲೆ ತೂದು ಬೋಡು ಅಂದತ್ತು ಎಂಚ ಸೌಂಡ್ ಹಾಕೊಂಡು ಐನ್ಲ ತೋಜಾವೇರು ಸೊ ಬರೀ ವ್ಯವಸ್ಥಿತವಾಯನಂಚಿನ ಪ್ರತಿಯೊಂದು ವಸ್ತುಲ್ಲ ದೀತೇರು ಖಂಡಿತವಾದ ನಮ್ಮ ಮಾತರನ್ನ ವೀಕ್ಷಕರ ಪರವಾದಿ ಸೆಲ್ಯೂಟ್ ಹಾಕೋಡೆ ಇದು ಮಾತು ದೀತರತ ಒಂದು ಕುಬೋಡನಂಚಿನ ಈ ವ್ಯವಸ್ಥೆ ಮಂತರತ ಕರ್ಬದ ಒಂದು ಮುಂದಿತ್ತೆ ಸದ್ಯ ಮಂತನ ಅಥವಾ ಎಂಚೈತು ದುಂಬೆ ಇತ್ತನ ವಸ್ತು ದುಮ್ಮು ಚಿತ್ರೇನ ಜಾಸ್ತಿ ಆಡು ಸೆಟ್ ಬಂದು ದಿಕ್ಕ ಓಕೆ ಅವರು ದಿಕ್ಕು ದಕ್ಕೊಂಡು ಬರ್ತೀವಿ ಈ ಸರ್ತಿ ನಮ್ಮ ಮಿಸ್ಸಸ್ ಸೇರಿದ ಐಡಿಯಾ ಅಂತ ದಾದ ಇಂಚೆ ಮಲ್ಪು ಬೇಡ ಈ ಸರ್ತಿ ಇಂಚೆ ಮಲ್ಪುಗ ಅಂತ ಎಸ್ ಖಂಡಿತವಾದ ಮಿಸ್ಸಸ್ ಲೆಪ್ಪುಗ ವಾಲ್ಟರ್ ಸೆಲ್ಟಾಲ್ನ ಮಿಸ್ಸಸ್ ಆಯ್ನ ವೈಲೆಟ್ ನಮೋಟುಗ್ಲೇರ್ ಆಕೆ ನಮಸ್ಕಾರ ಎಕಡೆ ಬಂಡಾತ ದಂಪತಿಲು ಒಟ್ಟಿಗೆ ಸೇರಿದು ಕೃಷಿ ಮಲ್ಪುನೆಪ್ಪು ಅಥವಾ ಕೃಷಿ ವಸ್ತುನು ಮಾರಾಟ ಮಲ್ಪುನೆಪ್ಪು ಅಥವಾ ಈ ಒಂದು ಪ್ರತಿ ಒಂದು ರೀತಿಯ ಏನಂಚಿನ ವಸ್ತುಲು ಆದೊಂಡು ಇನ್ನು ತಯಾರು ಮನ್ಪಿನೆಪ್ಪು ಭಾರಿ ಒಂದು ಜಡ್ಡೆ ರೀತಿಯ ಕ್ರೇಜ್ ಇತ್ತಿನಾರು ಅಕ್ಕೀರ್ ಪನೋಡು ಒಂದು ಮಾತು ರೀತಿ ವ್ಯವಸ್ಥೆ ಬೇರೆ ಭಾರಿ ಇಂಟ್ರೆಸ್ಟ್ ಇಪ್ಪುನಾಗ ಈ ರೈಕೆ ಎಂಚ ಕೈ ಜೋಡಿಸಾಯರು ಮಾಲ್ತಂದಿದ್ದಾರೆ ಓಕೆ ಮಾಲ್ತಂದಿದ್ದಾರೆ ಅದೊಟ್ಟಿಗೆ ಕೃಷಿದವರ ಬೋಪಿನ ಅಣ್ಣ ಅಂಡ ದಯಬಂಡ ಕೃಷಿ ಭಾರಿ ಮಸ್ತ್ ಇಂಟ್ರೆಸ್ಟ್ ಇತ್ತಿನಾರು ಇದು ದುಂಬುಡ್ಲೆ ಕೃಷಿ ಇತ್ತು ಬಂಡ ಇರ್ನ ಇಲ್ಲೆಲ್ಲ ಕೃಷಿ ಮಂತೊಂದಿತ್ತಾರೆ ನಮ್ಗೆ ಮಲ್ತೊಂದಿತ್ತಾರೆ ಇದು ಇದು ಯಾಕಡೆ ಎಂಕ್ಲು ಸ್ಟಾರ್ಟಿಂಗ್ ಪಂಡು ಬಿಕ್ಕರ್ನ ಕಟ್ಟೆಡು ಶನಿವಾರದ ಸಂತೆಡು ತಾಜಾ ವಸ್ತುಲೆಗೋಸ್ಕರ ಕಾತುದು ಕೊಲ್ವೇರು ಮಾತೆರಲ್ಲ ಪಾಲ್ಟಾಲ್ನ ಬರ್ಪುಂಡು ವೈಲೆಟ್ ಅಕ್ಕನ ಬರ್ಪುಂಡು ಒಂದು ಆ ತರಕಾರಿಗೋಸ್ಕರ ಕಾತುದು ಕೊಲ್ವೇರು ಅವಾಗ ಎಂಚ ಖುಷಿ ಆಪುಣ ಬರ್ಪಿನಿ ಉಂಡಾ ಹೂ ಉಂಡಿನಿ ಅದಕ್ಕೆ ಏನಾಗಿ ಎಂಚ ಆಪುಣ ಒಂದು ಖುಷಿ ಇಂಟ್ರೆಸ್ಟ್ ಇಪ್ಪುಂಡು ಶನಿವಾರ ಸಂತೆಗೆ ಏನು ಬೋನಾಗಲ್ಲ ಅವರ ತುವೇರ ಉಂಟು ಸೈತಾನರು ಉಳ್ಳೇರ ಅವಳು ಕುಲ್ದೇರ ಅಂದು ಅವಳು ಬಸಳೆಪ್ಪು ಅಥವಾ ಪದುಪ್ಪೆಪ್ಪು ಅಥವಾ ತುರೇಪ್ಪು ಅಥವಾ ಬೇರೆ ಬೇರೆ ಪ್ರತಿಯೊಂದು ತರಕಾರಿ ಅಂದಾಜು ಹೂ ಮತ್ತು ತರಕಾರಿ ಇಪ್ಪು ಇದು ತಾಜಾ ಅವತ್ತು ತೆಕ್ಕರೆ ತುರೆ ತುರೆ ಎಂಚು ಊರ್ದ ತರಕಾರಿ ಊರದ ಐಟಮ್ ಎಂಚಿನ ತಿಕ್ಕು ನಾವು ಊರ ಏತು ವರ್ಷದ ಅವನು ಮಾರೊಂದಿಲ್ಲ 30 ವರ್ಷದ ಮಾರೊಂದಿಲ್ಲ ಯಾನ ಪುಟ್ಟುನಗನೇ ಮೇರೆ ಸುರುಮಾಂತಿದ್ರು ಅವ್ರು ಮಾರ್ರೆ 10 ವರ್ಷದ ಪಿರಾಕಡೆ ಮೇರೆ ಸುರುಮಾಂತಿದ್ದೀರಿ ಅಂಚಾದ ಕಾಯಂ ಕಸ್ಟಮರ್ ರೆಗ್ಯುಲರ್ ಕೆಲವರು ವಿಶೇಷವಾದ ಭತ್ತದಕ್ಕೆ ತೂಪೇರು ಅಂದ್ರೆ ಕಾಯಂ ಕಸ್ಟಮರೇ ಬರ್ಪೇರು ಸೆಲ್ಡಾಂಡ್ರನ್ನ ದಾದ ಸ್ಪೆಷಲ್ ಇನಿ ಐಟಮ್ ಉಂಡ ದೆತೊಂಡು ಬಂದು ಸೊ ಪ್ರತಿಯೊಂದು ಐಟಮ್ಲ ಮಾರುವೇರು ಟೋಟಲಿ ತೆಗೇನು ಅಂಡ ಕೃಷಿ ಬದುಕಿಪ್ಪು ಇಂಚಿನ ಶೇಖರಣೆಪ್ಪು
ಆ ರೀತಿ ಖುಷಿ ಆಪುಂಡು ಒಂದು ಮಾತದೀತೆ ಸಂತೃಪ್ತಿ ಉಂಡು ಖುಷಿ ಉಂಡು ಆಪುಂಡೆ ಖಂಡಿತ ಖುಷಿ ಉಂಟು ದೇವಂಡ ಎನ್ನ ಈ ಫೀಲ್ಡ್ ಮತ್ತೆಲ್ಲ ಕೇಳಿವೇರು ಈ ಕೃಷಿಲ ಮಲ್ಪ ಅವತ್ತೊಂದು ಸಮಾಜ ಸೇವೆ ಎಲ್ಲ ಮಲ್ಪ ಸಮಾಜ ಸೇವೆ ಇಂಚಿನ ಮಾತಾಡ್ಬೋದು ರಾಜ್ಯನಲ್ಲ ಇಂಚಿನೆಲ್ಲ ಸಮಾಜ ಸೇವೆ ಮಲ್ಪೇರು ಅಂಚ ಪೆತ್ತಲ ತಾಂಕುವ ಬೇತೆ ಜಾನುವಾರು ವಿಷಯ ಎಲ್ಲ ಉಂಟು ಮತ್ತೆ ವಾ ಕಾಂಪಿಟೇಷನ್ ಎಲ್ಲ ಲಾಸ್ಟ್ ಟೈಮ್ ಪಿಕ್ಚರ್ ಯಾಕೆ ಮಲ್ಪ ಚಾನ್ಸ್ ಸಿಕ್ಕು ನಾಟಕ ಮಲ್ಪ ಸಂಗ ಪೂರ ಎಂಚಿನ ಎಟ್ಲ ಉಂಟು ಅಂದ್ರೆ ಯಾವತ್ತಲಿಗೆ ನಿಂಚ ನಂದ ಆ ದೇವರಿ ನಡಪಾಯರು ಎನ್ನ ನಿಂಚ ಇಂಚಿನ ನಾವು ಮಲ್ಪ ಮಲ್ಪ ನಂಚಿ ದೇವರಿಗೆ ಇಂಕ್ಲೆ ಕೊಡ್ತೀನಿ ನಾವು ಉಪಯೋಗ ಮಲ್ಪೋಡೋದು ಬಂಡದ ಇಂಕ್ಲೆ ಕೊಂಚಿ ಅಂಡ ಒಂಜಿ ನಮ್ಮ ಮಲ್ತಿ ದಾವು ಓಲ ಮಲ್ತಿದ್ದಂಡ ಎಷ್ಟು ಹೆಂಗೆ ಮಲ್ಪರೆ ಆಯ್ಜತ್ತ ಬಂದು ಹೋಗು ಎಂದು ಹಾಕಿದ್ದಕ್ಕೆ ಏನು ಅಂಡ ಇದೆ ಬೇರೆ 60+ ಆದಿಪ್ಪು ಅಂಡಲ 25-35 ವರ್ಷದ ಹುಲ ಹಿಡಿಯುತ್ತೆ ನಂಚಿನ ಹೆಂಗೆ ಎನರ್ಜೆಟಿಕ್ ಬೇರೆಡು ಉಂಟು ಬಂಡ ಓಲ್ಲ ಬಲ್ತಂದು ಹೋಗ್ಬೇರು ರಬರಬ್ಬ ಮಲ್ಪೇರು ಅಂದು ಈರೇ ಗುಂಬಿರ್ತಿಕ್ಕ ಲಕ್ಕಿ ಒನ್ ಪರ ದಾದ ಮಾಡ್ತಾರೆ ಲಕ್ಕಿ ಟೋಟಲಿ ಜರ್ನಿ ತೂಪಿನ ಅಂಡ ಎಂಚ ಉಂಡಿರ್ನ ಜರ್ನಿ ಟೋಟಲಿ ಇರ್ನ ಮದುವೆ ಆದ ಇದು ಬಡು ಜರ್ನಿ ತೂಪಿನ ಅಂಡ ಬೇರೆ ನೋಟಿಗೆ ಎಂಚ ಇತ್ತು ಪಂಗ ಇತ್ತುಂಡು ಐದು ಬೊಕ್ಕ ಖುಷಿ ತಿಕ್ಕೊಂಡು ತೊಂದರೆ ಇತ್ತೆ ಸೆಟಲ್ಡ್ ಆತ ಅದೇ ಎಷ್ಟು ಖಂಡಿತವಾದ ಪ್ರತಿಯೊರಿಗೆಲ್ಲ ಎಲ್ಲಿ ಆವಿನ ಸಮಸ್ಯೆ ಇಪ್ಪುಂಡು ఆయన ಸಮಸ್ಯೆನ ಮಾತ್ರ ಒಲ್ಲ ತೋಜ ಅವನು ಎಂಗ್ಲಿ ಶೋಕುಡುಲ್ಲ ಪಂಪಿನಂಚಿನ ಜೀವನ ಸಾಗಾಪ್ಷನ ವ್ಯಕ್ತಿ ವಾಲ್ಟರ್ సెల్డాన్ దంపతులు ఖండితాబాద్ అడ్డు జోకులు మూజి జోకులు రడ్జన మది బ్యాండ్ ఉంజాను ರಡ್ಡಾಣು ಒಂಜಿ ಪೊಣ್ಣು ಒಂಜಾಣಗಳ ಒಂಜಿ ಪೊಣ್ಣುಗಳ ಮದಿ ಮಂತ್ ಕೊಡ್ತೀರು ಒಂಜಾಣ ಮದುವೆ ಆಪಿಲಿಪ್ಪಿನಿ ಮಾತೆಲ್ಲ ಮಾತನೆಗೆ ಮಾದರಿ ಆಪಿ ಲೆಕ್ಕ ಶೋಕುಡು ವ್ಯವಸ್ಥೆ ಮಾಡ್ತೀರ ಅವಕ್ಕೆ ಖಂಡಿತ ಬತ್ತ ಒಂಜಿ ಕೃಷಿಗೆ ಇದು ಮಾತ ಮಲ್ಪರ ಸಾಧ್ಯ ಉಂಡು ಅಂದು ಮಲ್ಪರ ಸಾಧ್ಯ ಉಂಡು ಬಂದು ತೋಜಾಯಿನಾರು ವಾಲ್ಟರ್ సెల్డాన్ ಅಂಚಾದ ಖಂಡಿತವಾದ ನಿಕ್ಲ ಮಾತೆರ ಬರಬಾರ್ದು ಏಮಂಡ ಈತ ಪೊರ್ಲುಡು ನಮಕ್ ಮಾತೆರೆಗಳು ಓಲ್ಲ ತಿಕ್ಕಂದಿನಂಚಿನ ವಸ್ತುಗಳು ತೋಜಾಯರು ಕೃಷಿ ಬದುಕು ಬಂಡ ಖಂಡಿತವಾದ ಆ ಕೃಷಿಟು ಮಾದರಿ ಆತು ಪ್ರತಿ ಒಂಜಿ ಜನಕ್ಕಲ್ಲ ವಾಲ್ಟರ್ సెల్డాన్ ಒಂಜಿ ಮಾದರಿಗೆ ಏನ್ಗೋ ಬಸಳೆ ನಡಪುನಾಂಡ ಎಂಚಕ್ಕೆ ಏನ್ಗೋ ಮಾರ್ಯ ಅಥವಾ ಬೇತೆ ಬೇತೆ ತರಕಾರಿಗಳು ಮಲ್ಪುನಾಂಡ ಎಂಚಕ್ಕೆ ಏನ್ಗೋ ಬಂದು ಮಾಹಿತಿಲ ಕೇನೊಂದು ಬರ್ಪೇರು ಆತು ನುರಿತಾಯಿ ನಂಚಿನ ವ್ಯಕ್ತಿ ತಾನು ಮನ್ಪಿನ ಮಾತ್ರ ಆತು ಬೇತೆಯವರಿಗೆಲ್ಲ ಮಲ್ಪರ ಅವಕಾಶ ಕೊರ್ಪಿನಂಚಿನ ವ್ಯಕ್ತಿ ಪಡಿಲು ಬೋರುದ್ದು ನಂಚಿನ ಒವೇ ರೀತಿಯ ಕಂಡ ಇಪ್ಪಡು ಐಕ್ ಸಾಗುವಳಿ ಮಂತದ್ದು ಐಕ್ ವಿಶೇಷವಾಗಿ ನಂಚಿನ ಒತ್ತು ಕೊರ್ಪಿನಂಚಿನ ವ್ಯಕ್ತಿ ಅಂಚಾದ ಪ್ರತಿ ಒಂಜಿ ಕ್ಷಣಟ್ಲ ಕೃಷಿಕರ ಬದುಕು ಕೃಷಿಕರಿಗೋಸ್ಕರವಾದ ಜೀವನ ಕೊಡ್ತಾರೆ ಖಂಡಿತವಾದ ಮಾತಾಡಿದ ಕೃಷಿಕರ ಪರವಾದ ವೀಕ್ಷಕರ ಪರವಾದ ಸೊನ್ನೆ